ಜಯದೇವ ಆಸ್ಪತ್ರೆಯ ನಿರ್ದೇಶಕರು ರವೀಂದ್ರನಾಥ್ ಸರ್ ಇದ್ದಾರೆ. ತುಂಬ ಖುಷಿ ಆಗ್ತಿದೆ ಸರ್ ನೀವು ಬಂದಿದ್ದಕ್ಕೆ, ಥ್ಯಾಂಕ್ ಯು. ಆ್ಯಂಡ್ ಲೋಕಾರ್ಪಣೆ ಸಂದರ್ಭ ಏನು ಹೇಳ್ತೀರಿ ಸರ್ ಗ್ಯಾರಂಟಿ ನ್ಯೂಸ್ ತಂಡಕ್ಕೆ? ಈಗಾಗಲೇ ಡಿಜಿಟಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಆಗಲಿ ಗ್ಯಾರಂಟಿ ಚಾನಲ್ಲು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದೆ. ಉತ್ತಮವಾದ ಜನತೆಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ. ಇನ್ನು ಈಗಾಗಲೇ ಹಿರೇಗೌಡರು ಎಲ್ಲರಿಗೂ ರಾಧಾ ಹಿರೇಗೌಡರು ಗೊತ್ತಿರೋದ್ರಿಂದ ಈ ಚಾನಲ್ಲು ಇನ್ನೂ ಚೆನ್ನಾಗಿ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ನಮ್ಮ ಹೆಲ್ತ್ ವಿಷಯದ ಬಗ್ಗೆ ಸ್ವಲ್ಪ ಕಾಳಜಿ ಕೊಟ್ಟು ಸ್ವಲ್ಪ ಟೈಮ್ನ ಅಲಾಟ್ ಮಾಡಿದರೆ ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಚಾನಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈ ಒಂದು ಬ್ರೇಕಿಂಗ್ ನ್ಯೂಸ್ ನಾವು ಓದುವಂತಹ ಸಂದರ್ಭದಲ್ಲಿ ಮ್ಯೂಸಿಕ್ ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆ ಮ್ಯೂಸಿಕ್, ಆ ಒಂದು ಸೌಂಡ್ ನಮಗೆ ಕೇಳಿಲ್ಲ ಅಂತಂದರೆ ಆ ಎನರ್ಜಿನೇ ಬರೋದಿಲ್ಲ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಯಾಕೂ ಇಲ್ಲ, ಕಿರಣ್ ಅವರಿದ್ದಾರೆ. ನಮ್ಮ ಚಾನಲ್ನ ಬ್ರೇಕಿಂಗ್ ನ್ಯೂಸ್ ಮ್ಯೂಸಿಕ್ ಏನಿದೆ ಅವರೇ ಕಂಪೋಸ್ ಮಾಡಿರೋದು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಕಿರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮಗೆ ಒಂದು ಕಡೆ ಒಂದು ಬ್ರೇಕಿಂಗ್ ನ್ಯೂಸ್ ಸೌಂಡ್ ಇಲ್ಲ ಅಂತಂದರೆ ನಮಗೆ ಆ ಒಂದು ಸೌಂಡೇ ಬರಲ್ಲ ಆಚೆ ಕಡೆ. ಆ ಒಂದು ಮ್ಯೂಸಿಕ್ನ ಕಂಪೋಸ್ ಮಾಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ, ನಾವು ಕೂಡ ಕೇಳ್ಪಟ್ಟಿದ್ದೀವಿ ಆ ಒಂದು ಮ್ಯೂಸಿಕ್ನ. ಥ್ಯಾಂಕ್ಸ್ ಅ ಲಾಟ್. ನೀವು ಇಲ್ಲಿ ತನಕ ಆಗಮಿಸಿ ನಮ್ಮಲ್ಲಿ ನೀವು ಕೂಡ ಒಬ್ಬರಾಗಿ ಭಾಗವಹಿಸಿರೋದು, ಥ್ಯಾಂಕ್ ಯು ಸೋ ಮಚ್. ಏನು ಹೇಳ್ತೀರಿ? ಅದೇ ಈ ಥರ ಒಂದು ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಯಿತು. ಎಲ್ಲ ಟಾಪ್ ನಾಚರ್ಸ್ ಇದ್ದಾರೆ ಇದರಲ್ಲಿ. ಸೊ ಒಂಥರ ಖುಷಿ. ನಮ್ಮದೇ ಒಂದು ಮನೆಯಲ್ಲಿ ಒಂದು ಚಾನಲ್ ನಾವೇ ಓಪನ್ ಮಾಡಿ ಥರ ಒಂದು ಇದು ಬಂತು. ಸೊ ಹಾಗಾಗಿ ಇದಕ್ಕೆ ಕಂಪೋಸ್ ಮಾಡಿ ಅಂತ ಕೇಳಿದಾಗ ತುಂಬ ಖುಷಿ ಆಯಿತು. ಸೊ ಒಂಥರ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಿದ್ದೀವಿ, ನೋಡೋಣ. ಸೊ ಚಾನಲ್ಗೂ ನನ್ನ ಕಡೆಯಿಂದ ಅಭಿನಂದನೆಗಳು. ಸೊ ಒಂದು ದಿನ ಸಾಯಂಕಾಲ ಆದ್ರೂ ನಮ್ಮ ಮ್ಯೂಸಿಕ್ನ ನಾವೇ ಮನೇಲಿ ಕೂತ್ಕೊಂಡು ಕೇಳ್ಬೋದು ಅಂತ ಒಂದು ಖುಷಿ. ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇದೆ, ನೀವು ಕೂಡ ಭಾಗವಹಿಸಿದ್ದೀರಿ ನಮ್ಮ ಜೊತೆ. ಒಂದಷ್ಟು ಪಾಸಿಟಿವ್ ವೈಬ್ಸ್ಗಳನ್ನ ನೀವು ಕೂಡ ನೀಡ್ತಾ ಹೋಗ್ತಾ ಇದ್ದೀರಿ. ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗ್ಯಾರಂಟಿ ನ್ಯೂಸ್ ಬಗ್ಗೆ ಒಂದೆರಡು ಮಾತುಗಳನ್ನ ಹಾಡ್ತಾ ಹೋಗೋದಾದರೆ? Thank you so much for inviting first, and all the best to the total team, especially Radha and Shivaswami ಅವ್ರಿಗೆ all the best. and ತುಂಬ ಎಫರ್ಟ್ಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಆ್ಯಂಡ್ ವೆರಿ ಪಾಸಿಟಿವ್. ಆಫೀಸಲ್ಲಿ ಎಂಟ್ರ್ ಆದ್ಕೂಡಲೇ ತುಂಬ ಪಾಸಿಟಿವ್ ಆಗಿದೆ, ಎಲ್ಲ ಪಾಸಿಟಿವ್ನೆಸ್ ಆಗಿ ಒಳ್ಳೆ ಸಕ್ಸಸ್ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ನ ಲೋಕಾರ್ಪಣೆ ಸಂದರ್ಭ, ಈ ಸಂದರ್ಭದಲ್ಲಿ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ, ರಾಜಕಾರಣಿಗಳು ಬರ್ತಾ ಇದ್ದಾರೆ. ಇದರ ಜೊತೆಗೆ ಗ್ಯಾರಂಟಿ ನ್ಯೂಸ್ನ ಸಂಸ್ಥಾಪಕರಾಗಿರುವಂಥ ಅಂದರೆ MD ಆಗಿರುವಂಥ ಶಿವಸ್ವಾಮಿ ಸರ್ ಅವರ ಬಂಧು ಬಳಗ ಜೊತೆಗೆ ಬಾಲ್ಯ ಸ್ನೇಹಿತರು ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ಕಳೆದಂಥ ಆ ದಿನಗಳು ಹೇಗಿದ್ವು, ಜೊತೆಗೆ ಬಾಲ್ಯ ಸ್ನೇಹಿತ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಒಂದು ಚಾನಲ್ ಕಟ್ತಾ ಇದ್ದಾರೆ. ಆ ಸಂತೋಷವನ್ನು ಯಾವ ರೀತಿಯಾಗಿ ಹಂಚ್ಕೊಳ್ತಾರೆ ಬಾಲ್ಯ ಸ್ನೇಹಿತರು ಅನ್ನೋದನ್ನು ಕೇಳ್ತಾ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಿಮ್ಗೆಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಏನು ಹೇಳ್ತೀರಿ, ನಿಮ್ಮ ಬಾಲ್ಯ ಸ್ನೇಹಿತ ಒಂದು ಚಾನಲ್ ಕಟ್ಟಿದ್ದಾರೆ, ಏನು ಹೇಳ್ತೀರಿ, ಏನು ಅನಿಸ್ತಿದೆ? ಶಿವಸ್ವಾಮಿ ಸರ್ ಒಂದು ಚಾನಲ್ ಕಟ್ಟಿರೋದ್ರಿಂದ ನಮ್ಗೆ ತುಂಬ ಹೆಮ್ಮೆ ಆಗ್ತಿದೆ ಸರ್. ತುಂಬ ಹೆಮ್ಮೆ. ತುಂಬ ಗಣ್ಯ ವ್ಯಕ್ತಿ, ತುಂಬ ಚೆನ್ನಾಗಿ ಓದ್ತಾ ಇದ್ರು, ಒಳ್ಳೆ ಟ್ಯಾಲೆಂಟು. ಅವರು ಸದಾ ಚೆನ್ನಾಗಿರಲಿ, ದೊಡ್ಡ ವ್ಯಕ್ತಿ ಆಗಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತನದೇ ನಮ್ಮೆಲ್ಲರೂ ಆಸೆ ಸರ್. ಇದು ನಾರ್ಮಲ್ ಆಯಿತು. ನೀವು ಬಾಲ್ಯ ಸ್ನೇಹಿತರಂದರೆ ಅವ್ರು ತುಂಟಾಟ ಗೊತ್ತಿರುತ್ತೆ, ಅವ್ರು ಹೆಂಗಿರ್ತಾರೆ ಅಂತ ಗೊತ್ತಿರುತ್ತೆ. ಮೇಡಮ್ ಹೆಂಗಿದ್ರು ಮೇಡಮ್ ನಮ್ಮ ಶಿವಸ್ವಾಮಿ ಸರು? ಫುಲ್ ಸೈಲೆಂಟು ಸರ್. ಕ್ಲಾಸಲ್ಲೆಲ್ಲ ತುಂಬ ಸೈಲೆಂಟು. ಒಂದು ಸಾರಿ ಏನಕ್ಕೋ ಕೈ ಎತ್ತಿದ್ರು ಸರ್, ಇವ್ರು ಏನು ಕೈ ಎತ್ತಿದ್ರಿ ಅಂತ ಗೊತ್ತಾಗಲ್ಲ, ತುಂಬ ಹೊಡೆದ್ರು ಪಾಪ ಅವತ್ತು ಇವ್ರನ್ನ. ಎಲ್ಲರೂ ಮುಂದೆ ಸೈಲೆಂಟಾಗಿದ್ದು, ಅವ್ರು ಏನು ಮಾಡಿದೆ ಅಂತಲೂ ಹೇಳಲಿಲ್ಲ. ಅಂಥ ವ್ಯಕ್ತಿ. ತುಂಬ ಕ್ಲಾಸ್ಗೆ ಫಸ್ಟ್ ಇದ್ರು ಅವಾಗೇ. ಈ ಥರ ಬೆಳೆಯೋದು ನಮ್ಮದೆಲ್ಲ ನಮಗೆ ಹೆಮ್ಮೆ. ನನ್ನ ಗೆಳೆಯ ಈಗಿರೋದು ಹೀಗೆ ಬೆಳೀಲಿ, ಒಳ್ಳೊಳ್ಳೆ ಸುದ್ದಿ ಕೊಡಲಿ, ಗ್ಯಾರಂಟಿಯಾಗೇ ಇರಲಿ. ಏನು ಹೇಳ್ತೀರಿ ಮ್ಯಾಮ್? ಸರ್ ಅವರು ನಮ್ಮ ಕ್ಲಾಸ್ಮೇಟು ಶಿವಸ್ವಾಮಿ ಅಂತ. ತುಂಬ ಸೈಲೆಂಟು ಸರ್ ಅವರು. ನಾವು ಮಾತಾಡ್ಸಿದ್ರು ಮಾತಾಡ್ತಿರ್ಲಿಲ್ಲ. ಈಗೂ ಅದೇ ಥರ ಇದ್ದಾರೆ. ತುಂಬ ನಮಗೆ ಖುಷಿ ಆಗುತ್ತೆ. ನಮ್ಮೂರು, ನಮ್ಮ ಮನೆ ಹತ್ರನೇ ಅಷ್ಟು ಓದಿದರಂದೆ ನಮ್ಗೆ ಹೇಳ್ಕೊಳ್ಳೋಕ್ಕೆ ನಮ್ಮ ಕ್ಲಾಸ್ಮೇಟ್ ಅಂತ ಹೇಳಿ ನಮ್ಮ ಊರ ಹುಡುಗ ತುಂಬ ಎತ್ತರವಾಗಿ ಬೆಳೀಲಿ ಸರ್. ತುಂಬ ಖುಷಿ ಆಗುತ್ತೆ ಸರ್. ನನ್ನ ಹೆಸರು ಮಂಜುಳಾದೇವಿ ಅಂತ. ಶಿವಸ್ವಾಮಿ ಅವ್ರ ತಂದೆ, ನಮ್ಮ ತಂದೆ ಎಲ್ಲ ಸ್ನೇಹಿತರು. ಜೊತೆಗೆ ನಾವು ಬಾಲ್ಯ ಸ್ನೇಹಿತರಾಗಿಂದ ಅವಾಗಿಂದ ಅವ್ರು ತುಂಬ ಸೈಲೆಂಟ್ ಇದ್ದರು. ಇಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತ ನಾವಂತೂ ಖಂಡಿತ ಅಂದ್ಕೊಂಡಿರಲಿಲ್ಲ. ತುಂಬ ಒಳ್ಳೆ ಗುಣ ಇದೆ, ಒಳ್ಳೆಯವರು. ಮತ್ತು ಈಗ ಚಾನಲ್ ಕಟ್ಟಿರೋದು ಅವರು ಏನು ಗ್ಯಾರಂಟಿ ನ್ಯೂಸು, ಸುದ್ದಿ ಖಚಿತ ನ್ಯಾಯ ನಿಶ್ಚಿತ
ಅದೇ ಥರ ಅವರು ಅಭಿವೃದ್ಧಿ ಹೊಂದುತ್ತಾ ನ್ಯಾಯ ಎಲ್ರಿಗೂ ಕೊಡಿಸ್ತಾ ಇಲ್ಲಿ ಬಂದವ್ರಿಗೆ ಯಾರಿಗೂ ಅನ್ಯಾಯ ಆಗದೆ ನ್ಯಾಯ ಕೊಡಿಸ್ತಾ ಹೋದರೆ ನಮಗಿನ್ನೂ ಖುಷಿ. ತುಂಬ ತುಂಬ ಒಳ್ಳೆ ಗುಣ ಇದೆ ಅವ್ರಿಗೆ, ಹಂಗೆ ಇನ್ನೂ ಮುಂದಕ್ಕೆ ಎತ್ತೆತ್ತರ ಬೆಳೀತಾ ಹೋಗಲಿ ಅಂತ ಹಾರೈಸ್ತೀವಿ. ಎಸ್ ಸರ್, ಈಗ ಹೆಣ್ಮಕ್ಳು ಒಂದು ಸ್ವಲ್ಪ ದೂರ ಇರ್ತಾರೆ, ಆದರೆ ಗಂಡು ಮಕ್ಳು ಯಾವಾಗಲೂ ಜೊತೆನೇ ಇರ್ತಿದ್ರಿ. ಅವ್ರು ತುಂಟಾಟ ಗೊತ್ತು, ಅವ್ರು ಏನೇನು ಕಿತಾಪತಿ ಮಾಡಿರ್ತಾರೆ ಎಲ್ಲ ಗೊತ್ತಿರುತ್ತೆ. ಸೊ ನಿಮಗೆ ಸಹಜವಾಗಿ ಗೊತ್ತಿರುತ್ತೆ. ಹೇಳಿ ಶಿವಸ್ವಾಮಿ ಸರ್ ಬಗ್ಗೆ. ಈಗ ನಾವು ಶಿವಸ್ವಾಮಿ ಅವರೆಲ್ಲ ಕ್ಲೋಸ್ ಫ್ರೆಂಡು, ಚಿಕ್ಕ ವಯಸ್ಸಿನ LKGಯಿಂದನೂ ಫ್ರೆಂಡು ಹೇಳಬೇಕು ಅಂದರೆ. ಬಟ್ ಏನು ಅಂದರೆ ಅವಾಗ ತುಂಬ ಬಡತನ, ಒಂದು ಸೈಕಲ್ ತೊಳಗೂ ಆಗ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನಾವು ನಡ್ಕೊಂಡು ಸ್ಕೂಲ್ಗೆ ಬಂದಿದ್ದೀವಿ. 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ನಡ್ಕೊಂಡು ಕಷ್ಟಪಟ್ಟು ಓದಿ ನನ್ನ ಸ್ನೇಹಿತ ಈ ಲೆವೆಲ್ಗೆ ಬಂದವ್ರೆ ಅಂದರೆ ದಯವಿಟ್ಟು ಹೇಳ್ತೀನಿ, ಅವ್ರಿಗೆ ತುಂಬ ದೇವ್ರು ಇನ್ನೂ ಚೆನ್ನಾಗಿಟ್ಟಿರಲಿ, ತುಂಬ ಖುಷಿಯಾಗಲಿ, ಸಂತೋಷವಾಗಿರಲಿ ಅನ್ನೋದೇ ನನ್ನ ತುಂಬ ಆಸೆ. ಆವಾಗ ನಾವೆಲ್ಲ ಜಾರಿ ಬುಂಡೆ ಆಡ್ತಿದ್ದೋ ಕಲ್ಲಲ್ಲಿ. ಈಗಿನ ಮಕ್ಕಳು ಪಾರ್ಕ್ ಇತ್ತು, ನಮಗೆ ಪಾರ್ಕೇ ಇರಲಿಲ್ಲ ಅವಾಗ. ಪಾರ್ಕ್ ಅನ್ನೋದೇ ಇರಲಿಲ್ಲ. ಯಾವ ಮಣ್ಣು ಕಲ್ಲಲ್ಲಿ ಆಟ ಆಡಿಕೊಂಡು ಗೋಲಿ ಆಟ ಆಡಿಕೊಂಡು ಬೆಳೆದಂಥ ನನ್ನ ಸ್ನೇಹಿತ ಈ ಮಟ್ಟಕ್ಕೆ ಬೆಳೆದವನೇ ಅಂದರೆ ದೇವರನ್ನ ಹೇಳ್ತೀನಿ, ನನಗಂತೂ ತುಂಬ ಖುಷಿ ಆಗ್ತಿದೆ. ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಆ ಭಗವಂತನ ನಾನು ಕೇಳ್ಕೊತೀನಿ. ನೋಡಿ, ಒಂದೇ ಊರಲ್ಲಿ ಹುಟ್ಟಿದ್ದೀರಾ, ಒಂದೇ ಮನೇಲಿ ಬೆಳೆದಿದ್ದೀರಾ. ಇವತ್ತು ನಿಮ್ಮ ಜೊತೆಗಿದ್ದಂಥ ಸ್ನೇಹಿತ ಹುಡುಗ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಸರ್. ಶಿವಸ್ವಾಮಿ ಬಗ್ಗೆ ಏನು ಹೇಳಬೇಕು ಅಂತ ಮಾತು ಬರ್ತಾ ಇಲ್ಲ. ಆದ್ರೆ 37 ವರ್ಷಗಳ ಹಿಂದೆ ಒಂದು ಬಾಡಿಗೆ ಸೈಕಲ್ ತೊಗೊಂಡ್ಬರ್ತಾ ಇದ್ದೆ, ಇಬ್ಬರು ಪಾರ್ಟ್ನರ್ ಆಗಿದ್ವಿ. 20 ವರ್ಷ ಹಿಂದೆ ಕಾರ್ ತಗೊಂಡು ಅದಕ್ಕೆ ಇಬ್ಬರು ಪಾರ್ಟ್ನರ್ ಆಗಿ ಇರ್ತಾಯಿದ್ವಿ. 10 ವರ್ಷ ಹಿಂದೆ ನನಗೆ ಹೇಳ್ದ, ಇಲ್ಲ ನಾವು ಒಂದು ಸಂಸ್ಥೆ ಕಟ್ಟಬೇಕು ಅಂತ. ನಾನು ಅದನ್ನು ನಂಬಿರಲಿಲ್ಲ. ಇವತ್ತು ಆ ನಂಬಿಕೆನ 10 ವರ್ಷಗಳ ಹಿಂದೆ ಹೇಳ್ತಾ ಇದ್ದ. ಅವಾಗ ಬಿಲ್ಡಿಂಗ್ಸ್ ನೋಡೋಕೆ ಶುರು ಮಾಡ್ತಾ ಇದ್ವಿ. ಈ ಬಿಲ್ಡಿಂಗ್ ಚೆನ್ನಾಗಿದೆ ನೋಡೋಣ, ಈ ಬಿಲ್ಡಿಂಗ್ ನೋಡೋಣ ಅಂತ ನೋಡ್ತಾ ಇದ್ವಿ. ಇವತ್ತು ಇಷ್ಟರ ಮಟ್ಟಿಗೆ ದೇವರು ಅವನಿಗೆ ಇನ್ನೂ ಉತ್ತಮಕ್ಕೆ ಇರಲಿ, ಅವನು ಆಸೆಪಟ್ಟದ್ದು. ಅಷ್ಟು ಒಳ್ಳೆಯ ಗೆಳೆಯ, ಹೇಳ್ಕೊಳ್ಳೋಕೆ ಮಾತೇ ಬರ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನೊಂದು, ಅವರು ಭಾಳ ಸೈಲೆಂಟ್ ಆಗಿರ್ತಾರೆ ನಾವು ನೋಡ್ದಂಗೆ, ಆದರೆ ಒಮ್ಮೊಮ್ಮೆ ಸಿಕ್ಕಾಪಟ್ಟೆ ವೈಲೆಂಟ್ ಆಗ್ತಾರೆ. ಮುಂಚೆಯಿಂದನೂ ಸೈಲೆಂಟಾಗೇ ಇದ್ರಾ, ಅವಾಗ ಹೋಗಿ ವೈಲೆಂಟ್ ರೂಪ ತೋರಿಸ್ತಾ ಇದ್ರಾ? ಗ್ಯಾರಂಟಿ ನ್ಯೂಸು ಲೋಕಾರ್ಪಣಾ ಸಮಾರಂಭದ ಶುಭಾಶಯಗಳನ್ನು ತಿಳಿಸ್ತಾ, MD ಶಿವಸ್ವಾಮಿಯವರು ನಮ್ಮೆಲ್ಲರ ಬಾಲ್ಯ ಸ್ನೇಹಿತರು. ಅದರ ಜೊತೆಗೆ ಹೈಸ್ಕೂಲ್ ಲೆವೆಲಲ್ಲಿ ಮತ್ತು ಪೂರ್ಣ ಅವರ ವಿದ್ಯಾಭ್ಯಾಸದಿಂದಲೂ ಕೂಡ ಇಟ್ಕೊಂಡು ಜೊತೆಯಲ್ಲಿದ್ದಂಥವ್ರು. ಇವತ್ತು ಈ ಮಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸುದ್ದಿವಾಹಿನಿಯಿಂದ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತಂದರೆ ಅವರ ಒಂದು ಪ್ರಾಮಾಣಿಕತೆ ಮತ್ತು ಆ ನಿಷ್ಠೆಗೆ ಹಿಡಿದಿರ್ತಕ್ಕಂಥ ಸಾಕ್ಷಿ ಅಂತೇಳಿ ಖಂಡಿತವಾಗ್ಲೂ ಕೂಡ ಒಪ್ಕೊಳ್ತೀವಿ ನಾವು. ಇನ್ನು ನಾವು ವಿದ್ಯಾಭ್ಯಾಸದ ದಿನಗಳಲ್ಲಿ ಅಷ್ಟೇನು ಜೋರೇನಲ್ಲ, ಖಂಡಿತ ಏನಲ್ಲ. ಅವರು ಭಾಳ ಸಾಫ್ಟ್ ಆಗಿರ್ತಕ್ಕಂಥವರೇ ಆಗಿದ್ರು. ಆದರೆ ಇಲ್ಲ ಖಂಡಿತ ಫಸ್ಟ್ ಬೆಂಚ್ ಸ್ಟೂಡೆಂಟೇ. ಫಸ್ಟ್ ಬೆಂಚ್ ಖಂಡಿತ ಫಸ್ಟ್ ಬೆಂಚ್ ಸ್ಟೂಡೆಂಟ್ಗಳೇ ಆಗಿದ್ರು. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗೂ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗೂ ಫ್ರೆಂಡ್ಶಿಪ್ ಹೆಂಗಾಯ್ತು ಅಂತ? ಇಲ್ಲ ನಾವೆಲ್ಲಾನು ಕೂಡ ಒಂದೇ ರೀತಿ ಇದ್ದಂಥವ್ರು. ಹಾಗಾಗಿ ಅವರು ಸೈಲೆಂಟಾಗಿ ಇದ್ದಂಥವ್ರು. ಆದರೆ ಇವತ್ತು ವಾಹಿನಿಯ ಕ್ಷೇತ್ರದಲ್ಲಿ, ಸುದ್ದಿವಾಹಿನಿ ಕ್ಷೇತ್ರದ ಒಂದು ದೊಡ್ಡ ಹೆಸರನ್ನು ಮಾಡ್ತಿದ್ದಾರೆ. ಅವ್ರಿಗೆ ಶುಭವನ್ನು ಕೋರೋಣ. ಅದ್ರ ಜೊತೆ ಮತ್ತೊಂದು ಏನಪ್ಪ ಅಂತಂದರೆ, ನ್ಯಾಯ ಖಚಿತ ಅಂತಕ್ಕಂಥದ್ದು ಏನಿದೆಯಲ್ಲ, ಖಂಡಿತವಾಗ್ಲೂ ಕೂಡ ಸಮಾಜಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಚಾನಲ್ ಆಗಿರ್ತದೆ ಅಂತಕ್ಕಂಥ ಆಶಯವನ್ನು ನಾವೆಲ್ಲರೂ ವ್ಯಕ್ತಪಡಿಸ್ತಿದ್ವಿ. ನಮ್ಮೆಲ್ಲ ಸ್ನೇಹಿತರಿಂದಲೂ ಕೂಡ ಅವರಿಗೆ ಶುಭಾಶಯಗಳನ್ನು ಮತ್ತೊಂದು ಸಾರಿ ತಿಳಿಸ್ತೀವಿ. ಸರ್, ಬಾಲ್ಯದ ದಿನಗಳಲ್ಲಿ ಅನ್ಕೊಂಡಿದ್ರ, ಅಂದರೆ ಯಾರಿಗೂ ಗೊತ್ತಿರಲ್ಲ ನಾವೇನಾಗ್ತೀವಿ ಮುಂದೆ ಅಂತ ಹೇಳಿ. ಶಿವಸ್ವಾಮಿ ಸರ್ ತುಂಬ ಬುದ್ಧಿವಂತರಿದ್ರು ಅಂತ ನೀವೇ ಹೇಳ್ತೀರಿ ಸ್ಕೂಲಲ್ಲಿ. ಆದರೂ ಏನೋ ಒಂದು ಸರ್ಕಾರಿ ನೌಕರಿ ಹಿಡ್ಕೊಳ್ಬೋದಾಗಿತ್ತು, ಆದರೆ ಅವ್ರಿಗೆ ಸಮಾಜ ಸೇವೆ ಮಾಡಬೇಕು, ಜನರಿಗೆ ಏನಾದರೂ ನ್ಯಾಯ ಕೊಡಿಸ್ಬೇಕು ಅನ್ನೋದೊಂದು ಆಸೆ. ಹಾಗಾಗಿ ಈ ಹಂತಕ್ಕೆ ಬಂದಿದ್ದಾರೆ. ಫೈನಲಿ ಏನು ಹೇಳ್ತೀರಿ ಎಲ್ಲರೂ ಸೇರಿ? ಶಿವಸ್ವಾಮಿ ಸರ್ ಉನ್ನತ ಮಟ್ಟಕ್ಕೆ ಹೋಗ್ಲಿ. ಗ್ಯಾರಂಟಿ ನ್ಯೂಸ್ ಚಾನಲ್ ಅಲ್ಲಿ ಗ್ಯಾರಂಟಿಯಾಗಿ ನಡ್ಕೊಂಡು ಎಲ್ಲರೂ ಮನಸ್ಸನ್ನ ಗೆಲ್ಲಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ನಮ್ಮ ಸುರೇಶ್ ಸರ್, ಇವರು ನಮ್ಮ ಫ್ರೆಂಡ್, ಇವರು ಕ್ಲಾಸ್ಮೇಟನೇ. ಅವ್ರು ಶ್ರೀಮತಿ ಮತ್ತು ಇವರು ಶಿವಸ್ವಾಮಿ ಅವ್ರ ಮಿಸ್ಸಸ್ಸು ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಅವರೆಲ್ಲರೂ ಯಶಸ್ಸಾಗಿ ಅಂತ ನಾವು ಕೇಳ್ಕೊಂತೀವಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇನ್ನೂ ಲಾಸ್ಟು ಸುರೇಶರ್ನ ಮಾತಾಡಿಸ್ಲೇಬೇಕು ನಾನು. ಸರ್, ಎಲ್ಲ ನಿಮ್ಮ ಸ್ನೇಹಿತರು ಬಂದಿದ್ದಾರೆ. ಶಿವಸ್ವಾಮಿ ಸರ್ ಜೊತೆಗೆ ನೀವು ಯಾವಾಗಲೂ ಕೂಡ ಇರ್ತೀರಿ ಸದಾ. ಏನು ಹೇಳ್ತೀರಿ ಸರ್ ಇವರಿಗೆಲ್ಲ? ಸರ್, ನನಗೆ ತುಂಬ ಖುಷಿ ಆಯ್ತಾ ಇದೆ. ಯಾಕಂದ್ರೆ ನನ್ನ ಬಾಲ್ಯದ ಗೆಳೆಯ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ದೇಶಕ್ಕೇ ಒಂದು ಮಾರ್ಕ್ ಆಗೋ ಥರ ಮಾಡ್ತಾ ಇದ್ದಾನೆ. ಅದರಿಂದ ನನಗೆ ತುಂಬ ಸಂತೋಷ ಇದೆ. ಇನ್ನೂ ಸಂತೋಷ ಏನಂತಂದ್ರೆ ಅವನ ಜೊತೇಲಿ ನಾನು ಇದ್ದೀನಿ ಅನ್ನೋದೇ ನನಗೆ ಇನ್ನೂ ಖುಷಿ ನನಗೆ ಆಯ್ತಾ ಇದೆ. ಮತ್ತು ಇವರೆಲ್ಲ ನನ್ನ ಬಾಲ್ಯದ ಗೆಳೆಯರು. ಇವರು ನಮಗೆ ಶುಭ ಹಾರೈಸಕ್ಕೆ ಬಂದಿದ್ದಾರೆ. ತುಂಬ ಥ್ಯಾಂಕ್ಸು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಹಿಂಗೆ ಇರಲಿ. ಥ್ಯಾಂಕ್ ಯು.
ಗ್ಯಾರಂಟಿ ನ್ಯೂಸ್ನ ಲೋಕಾರ್ಪಣೆ ಸಂದರ್ಭದಲ್ಲಿ ಹಲವು ಹಿರಿಯರು ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಗೆ. ಸಾಕಷ್ಟು ಜನ ಚಿತ್ರರಂಗದ ಗಣ್ಯರು ಆಗಮಿಸಿದ್ದಾರೆ. ಮೊದಲಿಗೆ ನಾನು ರಘು ಸರ್ನ ಮಾತನಾಡಿಸ್ತೀನಿ. ರಘು ಸರ್ ನಮಸ್ಕಾರ. ನೀವು ಬಂದಿದ್ದು ತುಂಬ ಖುಷಿ ಆಗ್ತಿದೆ. ಲಹರಿ ವೇಲು ಸರ್ ಜೊತೆಗೆ ಬಂದಿದ್ದೀರಾ. ಸರ್ ಏನು ಹೇಳ್ತೀರಿ ನಮ್ಮ ತಂಡಕ್ಕೆ? ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ, ಆ್ಯಂಡ್ ಸೊಲ್ಯೂಷನ್ ಆಲ್ಸೋ ವುಡ್ ಬಿ ದ ಪರ್ಫೆಕ್ಟ್. ಸೊ ಗ್ಯಾರಂಟಿ ಸೊಲ್ಯೂಷನ್ ದಯವಿಟ್ಟು ಖಂಡಿತವಾಗಿ ಕೊಡಿ. ಎಲ್ಲ ಟೀಮ್ಗೆ ಆಲ್ ದ ಬೆಸ್ಟ್ ಆ್ಯಂಡ್ ಲೆಟ್ ಇಟ್ ಗಿವ್ ದ ಕಂಪ್ಲೀಟ್ ಸೊಲ್ಯೂಷನ್. ಪರಿಹಾರ ಎಲ್ಲರಿಗೂ ಸಿಗಲಿ. ಎಲ್ಲರಿಗೂ ಮೋರ್ ದೆನ್ ದ ನ್ಯೂಸ್, ಅದಕ್ಕೆ ಸೊಲ್ಯೂಷನ್ ಕೂಡ ಸುಮಾರು ಜನ ಕೊಡೋದಕ್ಕೆ ಇಷ್ಟಪಡ್ತಾರೆ, ಅವ್ರು ಹೇಳ್ತಾ ಇರ್ತಾರೆ. ಆದರೆ ನಿಮ್ಮ ನ್ಯೂಸ್ನಲ್ಲಿ ಅದನ್ನು ಆ್ಯಡ್ ಮಾಡಿ ಸೊ ದಟ್ ಎಲ್ಲರಿಗೂ ಸೊಲ್ಯೂಷನ್ ಸಿಗಲಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲಹರಿ ವೇಲು ಸರ್ ಇದ್ದಾರೆ. ಸರ್ ನೀವು ಯಾವಾಗಲೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡೇ ಬಂದಿರ್ತೀರ, ಅದರಲ್ಲೂ ನ್ಯೂಸ್ ಚಾನೆಲ್ಗಳು ಅಂತ ಅಂದರೆ ನಾವು ಕೇಳಿದ್ದೀವಿ. ಸೊ ನಮ್ಮ ಹೊಸ ಚಾನೆಲ್ ಪುಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ, ಏನು ಹೇಳ್ತೀರಿ ಸರ್? ನಮಸ್ಕಾರ. ಗ್ಯಾರಂಟಿ 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 ಎಲ್ಲಿ ನೋಡಿದ್ರು ಗ್ಯಾರಂಟಿ ಅನೌನ್ಸ್ ಮಾಡ್ತಾರೆ, ಗ್ಯಾರಂಟಿ ಕೊಡಲ್ಲ. ಅದು ಗ್ಯಾರಂಟಿ ಇಲ್ಲ. ಬಟ್ ಗ್ಯಾರಂಟಿ ಟಿ ವಿ ಚಾನೆಲ್ ಗ್ಯಾರಂಟಿಯಾಗಿ ಸಕ್ಸಸ್ ಆಗುತ್ತೆ. ಕಾರಣ ಏನಂದರೆ ಶಿವಸ್ವಾಮಿ ಅವರು ಹಳೆ ಸ್ನೇಹಿತರು, ಅರವಿಂದ್ ಸಾಗರ್ ಅವರು ನನ್ನ ಭಾಳ ಹಳೆ ಸ್ನೇಹಿತರು, ರಾಧಾ ಹಿರೇಗೌಡರು, ಲಕ್ಷ್ಮೀನಾರಾಯಣ್, ಪ್ರತಿಯೊಬ್ಬರು ಇಲ್ಲಿರೋ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಮ್ ಇದೆ. ಒಂದು. ಎರಡನೇದು ಭಾಳ ಕಷ್ಟಪಟ್ಟು ಈ ಚಾನಲ್ನ ಮಾಡಿದ್ದಾರೆ. ಭಾಳ ಪಾಸಿಟಿವ್ ಎನರ್ಜಿ ಇದೆ. ಅದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಮಲ್ಲೇಶ್ವರಂ ಬಾಬಾ, ಶಿರ್ಡಿ ಬಾಬಾ ದೇವಸ್ಥಾನ ಎದುರುಗಡೆ ಇದೆ, ಅವರೇ ಕಾಪಾಡ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್ ಗ್ಯಾರಂಟಿ ಚಾನಲ್. ದೇವ್ರು ಒಳ್ಳೇದು ಮಾಡಲಿ, ಸೂಪರ್ ಸಕ್ಸಸ್ ಆಗಲಿ. ನೀವು ಹಿರಿಯ PRO ನಾಗೇಂದ್ರ ಅವರಿದ್ದಾರೆ. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ. ಏನು ಹೇಳ್ತೀರಿ ಸರ್ ನಮ್ಮ ತಂಡಕ್ಕೆ, ನಮ್ಮ ಚಾನಲ್ಗೆ? ಹೇಳೋವಂಥದ್ದೇನಿಲ್ಲ, ಮಾಡೋದು ನೋಡ್ತೀವಿ. ಏನು ಗ್ಯಾರಂಟಿ ಅಂತ ಟೈಟ್ಲ್ ಒಳ್ಳೇದು ಇಟ್ಟಿದ್ದೀರಿ ಚಾನಲ್ಗೆ. ಇಲ್ಲೇನಾಗುತ್ತೆ, ಎಲ್ಲ ವರ್ಗಕ್ಕೂ ನೀವು ಕೊಡೋ ಸುದ್ದಿ ನೋಡೋ ವೀಕ್ಷಕರಿಗೆ ಗ್ಯಾರಂಟಿ ಒಳ್ಳೇದು ಸಿಕ್ಕೇ ಸಿಗುತ್ತೆ. ಜೊತೆಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕೂಡ ನೀವು ಇಡೀ ತಂಡ, ನನಗೆ ಗೊತ್ತು ಈ ತಂಡ ಯಾರ್ಯಾರು ಇದ್ದಾರೆ ಅನ್ನೋದು. ಈ ಚಾನಲ್ ಯಾರು ವರ್ಕ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಪರಿಚಯ ಇದ್ದಾರೆ. ಒಳ್ಳೆ ಟೀಮ್ ಸೇರಿಸಿದ್ದೀರಿ. ನೀವು ಒಳ್ಳೆ ವಿಷಯಗಳನ್ನು, ಒಳ್ಳೆ ವಿಚಾರಗಳನ್ನು, ಒಳ್ಳೆ ಸೇವೆಯನ್ನು ಮಾಡೋದಲ್ಲಿ ಗ್ಯಾರಂಟಿ, ಅದೇನು ತೊಂದರೆ ಏನಿಲ್ಲ. ನಿಮಗೆ ನಮ್ಮ ಸಹಕಾರ ಚಿತ್ರರಂಗದಿಂದ ಏನು ಬೇಕೋ ನಾವು ಗ್ಯಾರಂಟಿ ಕೊಡ್ತೀವಿ, ನಿಮ್ಮ ಜೊತೆ ಸದಾ ಇರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಸ್ಯ ನಟ ಧರ್ಮಣ್ಣ ಅವರಿದ್ದಾರೆ. ಧರ್ಮಣ್ಣ ನಮಸ್ಕಾರ. ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ. ಏನು ಹೇಳ್ತೀರಿ ನಮ್ಮ ತಂಡಕ್ಕೆ? ಕನ್ನಡಕ್ಕೆ ಇನ್ನೊಂದು ಗ್ಯಾರಂಟಿ, ಅದು ಗ್ಯಾರಂಟಿ ಚಾನಲ್ಲು. ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಎಲ್ಲ ಒಳ್ಳೊಳ್ಳೆ ಅನುಭವ ಇರೋವಂಥ ತಂತ್ರಜ್ಞರಾಗಿರ್ಬೋದು. ನಮ್ಮ ಇಡೀ ತಂಡ ಒಳ್ಳೆ ಅನುಭವದ ಒಂದು ತಂಡ. ಹಂಗಾಗಿ ಇಡೀ ತಂಡ ಖಂಡಿತವಾಗ್ಲೂ ಕನ್ನಡಿಗರಿಗೆ ಗ್ಯಾರಂಟಿ ನ್ಯೂಸ್ನ ಗ್ಯಾರಂಟಿ ಕೊಡುತ್ತೆ ಅಂತ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ. ಖಂಡಿತ ಗ್ಯಾರಂಟಿ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಗ್ಯಾರಂಟಿಯ ಒಳ್ಳೊಳ್ಳೆ ಚಿತ್ರಗಳಿಗೆ ಸಪೋರ್ಟ್ ಮಾಡಲಿ ಅಂತ ಎಲ್ಲ ಕನ್ನಡಿಗರಲ್ಲೂ ವಿನಮ್ರ ಮನವಿ ಮಾಡ್ಕೋತಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಗ್ಯಾರಂಟಿ ಇರಲಿ ಅಂತ ಗ್ಯಾರಂಟಿಯಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸುರಸುಂದರಾಂಗ ಅವಿನಾಶ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸ್ತಾ ಇರುವಂತಹ ಅವಿನಾಶ್ ಅವರು ಗ್ಯಾರಂಟಿ ನ್ಯೂಸ್ಗೆ ಆಗಮಿಸಿದ್ದಾರೆ. ಹಲೋ ಅವಿನಾಶ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಅವಿ. ನನ್ನ ಸ್ನೇಹಿತ ಕೂಡ ಹೌದು. ಇವತ್ತು ಇಲ್ಲಿಗೆ ಗ್ಯಾರಂಟಿ ನ್ಯೂಸ್ಗೆ ಆಗಮಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡಿಫ್ರೆಂಟ್ ಪದಗಳನ್ನು ಬಳಕೆ ಮಾಡಿಕೊಂಡು ಗ್ಯಾರಂಟಿ ನ್ಯೂಸ್ ಬಗ್ಗೆ ಹೇಳೋದಾದರೆ? ಡಿಫ್ರೆಂಟ್ ಪದಗಳನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಬಳಕೆ ಮಾಡ್ತೀನಿ. ಬಟ್ ಇಲ್ಲಿ ಒಂದಷ್ಟು ಜನ ಸ್ನೇಹಿತರಿದ್ದಾರೆ. ರಾಧಕ್ಕಯಿಂದ ಹಿಡಿದು, ಲಕ್ಷ್ಮಿಯಿಂದ ಹಿಡಿದು, ನೀವು, ಕೀರ್ತಿ, ತುಂಬ ಜನ ಸ್ನೇಹಿತರಿದ್ದಾರೆ. ಸೊ ನಾನು ಎಲ್ರಿಗೂ ಇಲ್ಲಿ ಶುಭಾಶಯ ತಿಳಿಸೋದಕ್ಕೆ ಬಂದಿದ್ದೀನಿ. ಚಾನಲ್ಗೆ, ಸಂಸ್ಥೆಗೆ ಆ್ಯಂಡ್ ಮಾಲೀಕರಿಗೆ, ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ನಿರೂಪಕರಿಗೂ, ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಚಾನಲ್ಲು ಹೆಸರಲ್ಲೇ ಇರೋ ಹಾಗೆ ಮಿನಿಮಮ್ ಗ್ಯಾರಂಟಿ ಅಂತೂ ಇದ್ದೇ ಇದೆ. ನ್ಯೂಸು ಬೇಗ ತಲುಪುತ್ತೆ, ಒಳ್ಳೊಳ್ಳೆ ಸುದ್ದಿಗಳನ್ನು ನೋಡಬಹುದು ಅಂತ. ಆ್ಯಂಡ್ ತಂಡಕ್ಕೆ, ಚಾನಲ್ಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು. ವಿಶ್ವಕರ್ಮ ಸಮುದಾಯದ ಮಹಿಳಾ ರಾಜ್ಯಾಧ್ಯಕ್ಷೆಯಾಗಿರುವಂಥ ವಸಂತ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಮೇಡಮ್ ತುಂಬ ಖುಷಿ ಆಯಿತು ನೀವು ಬಂದಿದ್ದು. ಆರಂಭದಿಂದಲೂ ಕೂಡ ನಮ್ಮ ಜೊತೆಗಿದ್ದೀರಿ, ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ಲೋಕಾರ್ಪಣೆ ಸಂದರ್ಭ, ಏನು ಹೇಳ್ತೀರಿ ಮೇಡಮ್ ನಮ್ಮ ತಂಡಕ್ಕೆ? ಭಾಳ ಖುಷಿ ಆಗ್ತಿದೆ. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಅಂಥದ್ರಲ್ಲಿ ಈ ಸಂಸ್ಥೆ ಮತ್ತು ಗ್ಯಾರಂಟಿ ನ್ಯೂಸು ಒಳ್ಳೊಳ್ಳೆ ಜನರ ಪರವಾಗಿ, ಬಡವರ ಪರವಾಗಿ ನಿಂತು ಕೆಲಸ ಮಾಡಲಿ ಅಂತ ಆಶಿಸ್ತೇನೆ. ಅದೇ ರೀತಿ ನಮ್ಮ ಸರ್ಕಾರನೂ ಗ್ಯಾರಂಟಿ ಹೆಸರಲ್ಲಿ ಒಳ್ಳೆ ಹೆಸರು ಮಾಡಿದೆ. ಅದೇ ರೀತಿ ನಿಮ್ಮ ಗ್ಯಾರಂಟಿ ಈ ಸಂಸ್ಥೆ ಒಳ್ಳೆ ಹೆಸರು ಮಾಡಲಿ ಅಂತ ಆಶಿಸ್ತೀನಿ. ಮತ್ತು ಅದೇ ರೀತಿ ಶಿವಸ್ವಾಮಿ ಸಾರು ಮತ್ತು ರಾಧಾ ಮೇಡಮ್ಮು, ಅರವಿಂದ್ ಸಾರು, ಎಲ್ಲ ತಂಡಗಳಿಗೆ ನಾನು ಶುಭಾಶಯ ಕೋರ್ತೇನೆ. ನಮಸ್ತೆ. ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇರುವಂಥದ್ದು. ಪ್ರತಿಯೊಬ್ಬರೂ ಕೂಡ ಗ್ಯಾರಂಟಿ ನ್ಯೂಸ್ಗೆ ಆಗಮಿಸಿ ಶುಭಾಶಯ
ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇರುವಂಥದ್ದು. ಒಂದು ಕಡೆ ಪಾಸಿಟಿವ್ ವೈಬ್ಸ್ಗಳು ಕೂಡ ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸರ್, ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇದೆ, ನೀವು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಗ್ಯಾರಂಟಿ ನ್ಯೂಸ್ ಬಗ್ಗೆ ಒಂದೆರಡು ಮಾತುಗಳನ್ನ ಆಡೋದಾದರೆ. ಇವಾಗ ತುಂಬ ನ್ಯೂಸ್ ಚಾನಲ್ ಇದ್ರೂ ನಾಳೆ ಬರೋ ಗ್ಯಾರಂಟಿ ನ್ಯೂಸ್ ಅನ್ನೋದು ಒಂದು ನಂಬರ್ 1 ಸ್ಟೇಜಿಗೆ ಬರಲಿ ಅಂತ ನನ್ನ ಒಂದು ಅಭಿಲಾಷೆ ಅಷ್ಟೇ. ಎಷ್ಟೇ ನ್ಯೂಸ್ ಚಾನಲ್ ಇರ್ಬೋದು, ಯಾರೇ ಆಗಲಿ, ಒಂದು ಗ್ಯಾರಂಟಿ ನ್ಯೂಸ್ ಅಂದರೆ ಓಕೆ, ಗ್ಯಾರಂಟಿಯಾಗಿ ಇದು ಕೊಡ್ತಾ ಇರೋದು ಯಾವುದೇ ಸುದ್ದಿ ಆಗಲಿ ಅಥವಾ ಅದರಿಂದ ಬರೋ ನ್ಯೂಸ್ ಆಗಲಿ ಅವ್ರಿಗೆ ಜನರಿಗೆ ಬೇಗ ತಲುಪಲಿ, ಎಲ್ಲರೂ ಚೆನ್ನಾಗಿ ನೋಡಲಿ, ಇನ್ನೂ ಚೆನ್ನಾಗಿ ಹೋಗಲಿ ಮುಂದೆ ಅನ್ನೋದು ನಮ್ಗೆ ಹಾರೈಸೆ ಅಷ್ಟೇ. ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇದೆ, ಈ ಬಗ್ಗೆ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ, ಅವ್ರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ನಮಸ್ಕಾರ, ನಾನು ಮಹಾಬಲ ಸೀತಾಳಭಾವಿ ಅಂತ, ಸಂಯುಕ್ತ ಕರ್ನಾಟಕ ಎಡಿಟರ್. ನಮ್ಮ ಸ್ನೇಹಿತರೆಲ್ಲ ಸೇರಿ ಗ್ಯಾರಂಟಿ ನ್ಯೂಸ್ ಅಂತ ಹೊಸ ಚಾನಲ್ ಓಪನ್ ಮಾಡಿದ್ದಾರೆ. ಮಹೇಶ್, ದಿಲೀಪ್, ರಾಧಾ ಹಿರೇಗೌಡರ್, ಶಿವಸ್ವಾಮಿ ಇವರೆಲ್ಲ ನಮ್ಮ ಹಳೆಯ ಸ್ನೇಹಿತರು. ಅವರಿಗೆಲ್ಲ ಒಳ್ಳೆಯದಾಗಲಿ, ಚಾನಲ್ಲು ಸಕ್ಸಸ್ ಆಗಲಿ. ಎಲ್ಲರಿಗೂ ಐ ವಿಶ್ ಆಲ್ ದ ಸಕ್ಸಸ್. ಥ್ಯಾಂಕ್ ಯು. ರಾಜಕೀಯ ವಿಶ್ಲೇಷಕರಾದಂತಹ ಶಂಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇರುವಂಥದ್ದು, ಈ ಸಂದರ್ಭದಲ್ಲಿ ನೀವು ಕೂಡ ನಮ್ಮ ಜೊತೆ ಪಾಲ್ಗೊಂಡಿದ್ದಕ್ಕಾಗಿ ತುಂಬ ಖುಷಿ ಆಗ್ತಾ ಇದೆ ನಮಗೆ. ಗ್ಯಾರಂಟಿ ನ್ಯೂಸ್ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳೋದಾದರೆ. ಇಂದು ಶುಭ ದಿನದಲ್ಲಿ ನೀವು ಗ್ಯಾರಂಟಿ ನ್ಯೂಸನ್ನು ಪ್ರಾರಂಭಿಸ್ತಾ ಇದ್ದೀರಿ. ನಾನು ಜನರ ಪರವಾಗಿ ಮತ್ತು ರಾಜಕೀಯ ವಿಶ್ಲೇಷಣೆಯಲ್ಲಿ ನಿಮಗೆಲ್ಲ ಶುಭವನ್ನು ಕೋರುತ್ತೇನೆ. ಗ್ಯಾರಂಟಿ ನ್ಯೂಸು ತುಂಬ ಯಶಸ್ವಿಯಾಗಲಿ, ಮುಂದುವರಿಯಲಿ ಎಂದು ನನ್ನ ಬೇಡಿಕೆ. ಮಾಧ್ಯಮ ಲೋಕದ ದಿಗ್ಗಜರು ನಮ್ಮ ಬದ್ರು ಸರು, ಇವ್ರು ಗೊತ್ತಿಲ್ಲದಿರೋ ವ್ಯಕ್ತಿನೇ ಇಲ್ಲ ಮಾಧ್ಯಮ ಲೋಕದಲ್ಲಿ. ಇವತ್ತು ಸರ್ಕಾರದ ಒಂದು ಉನ್ನತ ಹುದ್ದೆಯಲ್ಲಿದ್ದಾರೆ. ಇವರು ನಮ್ಮ ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ದಿನ ನಮಗೆ ವಿಶ್ ಮಾಡಲಿಕ್ಕೆ ಬಂದಿದ್ದಾರೆ. ಅವ್ರ ಮಾತನಾಡಿಸೋಣ. ಸರ್, ನಮ್ಮ ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಿದೆ, ನಿಮ್ಮ ಒಂದು ವಿಶಸ್ ಸರ್. ಖಂಡಿತ ಇದೊಂದು ಸಾಹಸ. ಚಾನಲ್ ನಡೆಸೋದು, ಚಾನಲ್ ಮಾಡೋದು ಸುಲಭದ ಕೆಲಸ ಅಲ್ಲ. ಆದರೆ ಅದು ಆ ಚಾನಲ್ ಕೆಲಸ ಮಾಡಿಕೊಂಡು ಅನುಭವ ಇದ್ಕೊಂಡವರು ಚಾನಲ್ ಮಾಡ್ತಾರೆ ಅಂದರೆ ಅದಕ್ಕೇನೋ ಏನದು ಒಂದು ವಿಶ್ವಾಸ ಇದೆ, ಕಾನ್ಫಿಡೆನ್ಸ್ ಇದೆ ಅಂತ ಅರ್ಥ. ಹಾಗಾಗಿ ನಿಮ್ಮೆಲ್ಲರ ಕಾನ್ಫಿಡೆನ್ಸ್ ನೋಡಿದ್ರೆ ಖಂಡಿತ ನೀವೊಂದು ಚಾನಲ್ ಸಕ್ಸಸ್ ಆಗುತ್ತೆ, ಒಳ್ಳೆಯದಾಗಲಿ. ನೀವೆಲ್ಲ ಇರೋರೆಲ್ಲ ನನ್ನ ಸ್ನೇಹಿತರೆ, ವೆಲ್ ವಿಶಸ್ಸು. ನಿಮಗೆಲ್ಲ ಶುಭವಾಗಲಿ. ಖಂಡಿತ ನನಗೆ ಭಾಳ ವಿಶ್ವಾಸ ಇದೆ ನೀವು ಸಕ್ಸಸ್ ಆಗ್ತೀರಿ ಅಂತ. ಒಳ್ಳೆ ಚಾನಲ್ ಮಾಡಿ ಕೆಲಸ. ನಮ್ಮದೆಲ್ಲ ಕಾಲ ಯುಗ ಮುಗೀತು, ನಾವೊಂದು 3 ದಶಕ ಮಾಡಿದ್ವಿ, ಇನ್ನೆಲ್ಲ ನಿಮಗ ಸರ್ ನೀವು ತೋರಿಸ್ಕೊಟ್ಟಂಥ ಒಂದು ಹಾದಿ ಸರ್, ನೀವು ತೋರಿಸ್ಕೊಟ್ಟಂಥ ಮಾರ್ಗದಲ್ಲೇ ನಡೀತೀವಿ ಸರ್. ನೀವು ಚೆನ್ನಾಗಿ, ನೀವು ಒಳ್ಳೆಯದಾಗೋದು ನೋಡಿಕೊಂಡು ಒಂದು ಖುಷಿ ಪಡೋರು ನಾವು. ನಮಗೇನೋ ಒಂಥರ ಆತ್ಮತೃಪ್ತಿ ಸಿಗುತ್ತೆ. ನೀವು ಚೆನ್ನಾಗಿ ಮಾಡಿದಷ್ಟೇ ನಮ್ಗೆ ಕೊಡೋವಂಥ ಏನದು ರೆಸ್ಪೆಕ್ಟು ಅಂತ ಅನ್ಕೋತೀವಿ. ಶುಭವಾಗಲಿ, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಒಂದು ಪ್ರೀತಿಯ ಸ್ನೇಹಿತ, ಆ್ಯಕ್ಚುಲಿ ನಾವಿಬ್ಬರು ಒಂದೇ ಕ್ಲಾಸ್ಮೇಟ್ಸು, ಒಂದೇ ಸ್ಕೂಲಲ್ಲಿ ಓದಿದ್ದು. ನನಗೆ ಅವರು ಲೀಡ್ರಾಗಿದ್ದರು, ಶಿವಸ್ವಾಮಿಯವರು. ಈಗ ಅವರು ಇವಾಗ ಒಂದು ಚಾನಲ್ನ ಇದು ಮಾಡೋದು, ಲಾಂಚ್ ಮಾಡೋದು ಅಷ್ಟು ಸುಲಭವಾದಂಥ ಒಂದು ಇದಲ್ಲ. ಬಟ್ ತುಂಬ ಶ್ರಮ ಪಟ್ಟಿದ್ದಾರೆ. ಆ ಶ್ರಮದ ಹಿಂದುಗಡೆ ಅವರ 100 ಸಾವಿರಾರು ತೊಟ್ಟಿನ ಬೆವರ ಹನಿಯ ಒಂದು ಫಲ ಇದು. ಥ್ಯಾಂಕ್ ಯು ಸರ್. ಮಾಧ್ಯಮ ಲೋಕದಲ್ಲಿ ಹೊಸ ಅಲೆಯನ್ನು ಎಬ್ಸೋದಕ್ಕೆ ಗ್ಯಾರಂಟಿ ನ್ಯೂಸ್ ತಂಡ ಸಜ್ಜಾಗಿದೆ. ಸದ್ಯ ಈಗಾಗಲೇ ರೆಡ್ ಕಾರ್ಪೆಟ್ ಕೂಡ ಹಾಸಲಾಗಿದೆ. ಸದ್ಯ ನಮ್ಮೊಟ್ಟಿಗೆ ವಿಶೇಷ ವ್ಯಕ್ತಿ ಒಬ್ಬರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಿರುವಂಥದ್ದು ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ಕಡೆಯಿಂದ? ಮುಖ್ಯವಾಗಿ ನಾನು ಒಬ್ಬ ಪತ್ರಕರ್ತನಾಗಿದ್ದವನು. ಇವತ್ತು ಈ ಗ್ಯಾರಂಟಿ ನ್ಯೂಸ್ನ ಪತ್ರಕರ್ತರೆ ಎಲ್ಲ ಒಂದಷ್ಟು ಜನ, ಯಾಕೆಂದರೆ ತಳಮಟ್ಟದಿಂದ ಬಂದಂಥ ಒಂದಷ್ಟು ಜನ ಪತ್ರಕರ್ತ ಮಿತ್ರರೆಲ್ಲ ಸೇರಿ ಒಂದು ಪತ್ರಕರ್ತರು ತಂಡ ಬಂದು ಒಂದು ಚಾನಲ್ ಕಟ್ಟಿದೆ. ನಿಜವಾಗ್ಲೂ ಇವತ್ತು ಸಮಾಜಕ್ಕೆ ನಿಜವಾದ ದ್ಯೋತಕ. ಯಾಕೆಂದರೆ ಯಾರೋ ಬಿಸ್ನೆಸ್ ಮ್ಯಾನ್ಗಳು ಯಾರೋ ಕೊಟ್ಟುವಂಥ ಒಂದು ಚಾನಲ್ಗಳಿರ್ತಾವಲ್ಲ, ಅವು ಯಾವತ್ತೂ ಕಮರ್ಷಿಯಲ್ಸ್ ಬಗ್ಗೆ ಯೋಚನೆ ಮಾಡ್ತದೆ. ಆದರೆ ನಿಜವಾದ ದಮನಿತರ ದನಿ ಅಂದರೆ ಪತ್ರಕರ್ತರು ಅಂತ ಸಮಾಜ ಮಾತಾಡ್ತಾ ಬಂದಿದೆ. ಪತ್ರಕರ್ತರೆಲ್ಲ ಸೇರಿ ಇವತ್ತು ಒಂದು ಚಾನಲ್ ಕಟ್ಟಿದ್ದಾರೆ. ರಾಧಾ ಹಿರೇಗೌಡರಾಗಿರ್ಬೋದು, ಶಿವಸ್ವಾಮಿ ಆಗಿರ್ಬೋದು, ಇವರೆಲ್ಲ ನನ್ನ ಸುಮಾರು 15-16 ವರ್ಷಗಳ ಸ್ನೇಹಿತರು. ಒಂದು ಒಳ್ಳೆ ಚಿಂತನೆ ಇಟ್ಕೊಂಡು ಒಂದು ಚಾನಲ್ ಮಾಡಿದ್ದಾರೆ. ನಿಜವಾಗ್ಲೂ ಸಮಾಜಮುಖಿಯಾಗಿ ಏನು ಗ್ಯಾರಂಟಿ ಅಂತ ಹೆಸರಿಟ್ಕೊಂಡಿದ್ದಾರಲ್ಲ, ನಿಜವಾಗ್ಲೂ ಗ್ಯಾರಂಟಿಯುತವಾಗಿ ಜನಗಳಿಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾನು ಸಾರಾಸಗಟಾಗಿ ಹೇಳೋಕ್ಕೆ ಇಚ್ಛೆಪಡ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಒಳ್ಳೆ ಅತ್ಯದ್ಭುತವಾದ ಒಂದು ಸಂಸ್ಥೆ ಕಟ್ಟಿದ್ದೀರಾ, ಸಮಾಜದ ಹಿತಕ್ಕಾಗಿ ನೀವೆಲ್ಲ ಹೋರಾಡ್ತೀರಾ ಅಂತ ನಾನು ಭಾವಿಸ್ತಾ, ಮತ್ತು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್.
ಈಗ ನಮ್ಮ ಜೊತೆಗಿದ್ದಾರೆ ಶೀತಲ್ ರಾಮಚಂದ್ರ ಗೌಡ ಅವರು. ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ಸಾಕಷ್ಟು ಡಿಜಿಟಲ್ ಯುಗದಲ್ಲಿ ಒಳ್ಳೆಯ ವಿಷಯ ಇರ್ಬೋದು, ಯುವಕರು ಬೇಕಾಗಿರ್ತಕ್ಕಂಥದ್ದು, ಎಲ್ರಿಗೂ ದೇಶದ ಬೆಳವಣಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಆಗಾಗನೇ ಕೊಡ್ತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥದ್ದು ತಮ್ಮಂಥ ಚಾನೆಲ್ಸು. ಇದೊಂದು ಗ್ಯಾರಂಟಿ ಅಂತ ಹೆಸರಿಟ್ಟಿದ್ದೀರ. ಗ್ಯಾರಂಟಿಯಾಗಿರ್ತಕ್ಕಂಥ ನ್ಯೂಸ್ಗಳನ್ನ, ಒಳ್ಳೆ ನ್ಯೂಸ್ಗಳನ್ನ, ಯುವಕರಿಗೆ ಬೇಕಾಗಿರ್ತಕ್ಕಂಥದ್ದು, ದೇಶಕ್ಕೆ ಒಳ್ಳೆಯದಾಗ್ತಕ್ಕಂಥ ನ್ಯೂಸ್ಗಳು ಅಂತ ಕೊಡಲಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ತಮ್ಮ ಗ್ಯಾರಂಟಿ ಚಾನಲ್ಗೆ ವಿಶ್ ಯು ಆಲ್ ದ ಬೆಸ್ಟ್. ಮಾಧ್ಯಮ ಲೋಕದಲ್ಲಿ ಹೊಸ ಅಲೆಯನ್ನು ಎಬ್ಬಿಸೋಕೆ ಗ್ಯಾರಂಟಿ ನ್ಯೂಸ್ ಸಜ್ಜಾಗಿದೆ. ಈಗಾಗಲೇ ರೆಡ್ ಕಾರ್ಪೆಟ್ ಕೂಡ ಹಾಸಲಾಗಿದೆ. ಸದ್ಯ ನಮ್ಮೊಟ್ಟಿಗೆ ವಿಶೇಷ ಅತಿಥಿಯೊಬ್ಬರಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ. ಸರ್, ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಿದೆ, ನಿಮ್ಮ ವಿಶೇಷ ಮಾತುಗಳು? ಗ್ಯಾರಂಟಿ ನ್ಯೂಸ್ ಚಾನೆಲ್ ಹೊಸದಾಗಿ ಬಂದಿದೆ. ನಮಗೆ ಇದು ಚಾನೆಲ್ ನೋಡಿ ನಮ್ಗೆ ಭಾಳ ಖುಷಿ ಆಗ್ತಾಯಿದೆ. ಈ ಚಾನೆಲ್ ಒಳ್ಳೆಯದಾಗಲಿ, ಎಲ್ಲರೂ ಮುಂದೆ ಹೋಗಲಿ ಮತ್ತು ಆಲ್ ದಿ ಬೆಸ್ಟ್. ಮೈ ಬೆಸ್ಟ್ ವಿಶಸ್, ಶುಭಾಶಯಗಳು. ಥ್ಯಾಂಕ್ ಯು. ಯೂಶ್ವಲಿ ನ್ಯೂಸ್ ಚಾನಲ್ ಅಂತ ಹೇಳಿದರೆ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಜೆಷನ್ ಬರಬಹುದಾ? ಕಾಂಪಿಟೇಷನ್ ತಡೀಲಿಕ್ಕೆ ಅಥವಾ ಅದಕ್ಕೆ ಕ್ವಾಲಿಟಿ ಇರಬೇಕು, ವಿಶ್ವಸನೀಯತೆ ಇರಬೇಕು. ಅದು ಇದ್ದರೆ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಅಲ್ವಾ? ಸೊ ಅದು ಇದ್ದರೆ ಬೇರೆ ಏನು ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಸೊ ರೆಪ್ಯುಟೇಷನ್ ಭಾಳ ಮುಖ್ಯ. ರೆಪ್ಯುಟೇಷನ್ ಒಂದು ದಿವಸದಲ್ಲಿ ಆಗಲ್ಲ. ಈ ಚಾನೆಲ್ ಹಿಂದುಗಡೆ ಯಾರು ಇದ್ದಾರೆ ಕಾರ್ಯಕರ್ತರು, ಅವರು ಭಾಳ ಮುಖ್ಯ. ಅವರಿಗೆ ಆಗಲೇ ಒಂದು ರೆಪ್ಯುಟೇಷನ್ ಇದೆ. ಓಕೆ, ಅವರು ಅದನ್ನೇ ಮುಂದುವರಿಸಿ ಇನ್ನೂ ಹೊಸ ಆಯಾಮವನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಮೇಡಮ್ ನಮಸ್ಕಾರ. ಹೊಸ ನಿಮಗೆ ನ್ಯೂಸ್ ಚಾನಲ್ ಎಲ್ಲ ಹೊಸದಲ್ಲ, ಆದರೆ ಇವತ್ತು ಹೊಸ ಚಾನಲ್ ಲೋಕಾರ್ಪಣೆ ಆಗ್ತಾ ಇದೆ. ಈ ಸಂದರ್ಭ ನೀವು ಬಂದಿದ್ದೀರಿ, ತುಂಬ ಖುಷಿ ಆಗ್ತಿದೆ. ಏನು ಹೇಳ್ತೀರಿ ಮೇಡಮ್? ನಮಗೂ ತುಂಬ ಸಂತೋಷ. ಹಾಗೆ ರಾಧಾ ನಾವು ಮುಂಚೆಯಿಂದ ನೋಡಿ ಬೆಳೆದಂತಹ ಹುಡುಗಿ. ಮೊದಲು ಉದಯ ಟಿ ವಿನಲ್ಲಿ ಇದ್ದಾಗ ಪರಿಚಯ, ಆಮೇಲೆ ಅವರು ಬೇರೆ ಬೇರೆ ಚಾನಲ್ಗಳಿಗೆ ಶಿಫ್ಟ್ ಆಗ್ತಾ ಹೋದರು. ಹಾಗೆ ಇವಾಗ ಈ ಒಂದು ಯಶಸ್ಸಿನ ಉತ್ತುಂಗಕ್ಕೆ ತಲುಪಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಗ್ಯಾರಂಟಿ ಯಶಸ್ಸು ಲಭಿಸಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಗ್ಯಾರಂಟಿ ಟೀಮ್ಗೆ ಶುಭಾಶಯಗಳು ಹಾಗೂ ಧನ್ಯವಾದಗಳು. ಮೇಡಮ್ ಏನು ಹೇಳ್ತೀರಿ? ಮೊದಲಿಗೆ ಅಭಿನಂದನೆಗಳು ಇಡೀ ತಂಡಕ್ಕೆ. ಮತ್ತು ಹೇಳಿದಾಗೆ ವಾಣಿ ಹೇಳಿದ್ರಲ್ಲ, ರಾಧಾ ಅವರು ನಮಗೆ ಮೊದಲಿಂದಲೂ ಪರಿಚಯ ಆಗಿರೋದ್ರಿಂದ ತುಂಬ ಸಲುಗೆ ಒಂದು ಪರಿಚಯ ಅಂತಲೇ ಹೇಳ್ಬೋದು. ಅವ್ರಿಗೆ ಗ್ಯಾರಂಟಿಯಾಗಿ ಯಶಸ್ಸು ಸಿಗಲಿ, ಇಡೀ ತಂಡಕ್ಕೆ ಗ್ಯಾರಂಟಿಯಾಗಿ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮೀಡಿಯಾ ಅಂತ ಹೇಳಿದ ತಕ್ಷಣ ಒಂದಷ್ಟು ಕಾಂಪಿಟೇಷನ್ಗಳು ಇರುತ್ತೆ. ಅದರಲ್ಲೂ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಒಂದಷ್ಟು ಬಂದುಬಿಟ್ಟಿದೆ ಈಗ, ಮುಂಚಿನ ಥರ ಈಗಿಲ್ಲ. ಸೊ ವಾಟ್ ಯು ವಾಂಟ್ ಟು ಸೇ? ಸೊ ಆಬ್ವಿಯಸ್ಲಿ ಈ ಥರ ಪ್ಲ್ಯಾಟ್ಫಾರ್ಮ್ಸಲ್ಲಿ ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ. ಈಗಿನ ಜನ್ರೇಷನಲ್ಲಿ ನೀವು ಯಾವುದೇ ಒಂದು ಬಿಸ್ನೆಸ್ ಆದ್ರೂ ಕಾಂಪಿಟೇಷನ್ಸ್ ತುಂಬ ಇರುತ್ತೆ. ಸೊ ಕಾಂಪಿಟೇಷನಿಂದ ನೀವು ಎದ್ದು ಬರಬೇಕು ಅಥವಾ ಲೀಡ್ ತೊಗೋಬೇಕು ಅಥವಾ ಒಂದು ಕ್ಲಿಕ್ ಆಗಬೇಕು ಅಂದರೆ ವಿಭಿನ್ನತೆ ಇರಬೇಕು. ಸೊ ಆದಷ್ಟು ನಾನು ಹೆಚ್ಚಿಗೆ ಇಷ್ಟಪಡುವಂಥದ್ದು ವಿಭಿನ್ನವಾಗಿರ್ತಕ್ಕಂಥ ನ್ಯೂಸು ಹೇಗೆ ಪ್ರೆಸೆಂಟ್ ಮಾಡ್ತೀವಿ, ವಿಭಿನ್ನವಾಗಿ ಕೂಡಿರಬೇಕಷ್ಟೇ. ಬೇರೆ ಇತರರಿಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿದ್ದರೂ ಜನ ಹೆಚ್ಚು ನೋಡ್ತಾರೆ. ಸೊ ಹೆಚ್ಚು ಪಬ್ಲಿಸಿಟಿ ಸಿಗುತ್ತೆ ಆ್ಯಂಡ್ ಹೆಚ್ಚು ವರ್ಕೌಟ್ ಆಗುತ್ತೆ ಅನ್ನೋ ಒಂದು ನನ್ನ ಒಂದು ಅನಿಸಿಕೆ. ವಿಜಯ್ ಸಿಂಗ್ ಅವರಿದ್ದಾರೆ, ಧರ್ಮ್ ಸಿಂಗ್ ಅವರ ಪುತ್ರ. ಸರ್ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದಿದ್ದಕ್ಕೆ, ವಿಶ್ ಮಾಡ್ತಾ ಇರೋದಕ್ಕೆ. ಏನು ಹೇಳ್ತೀರಿ ಸರ್? ಇಲ್ಲ, ಗ್ಯಾರಂಟಿ ನ್ಯೂಸ್ ಒಂದು ಹೊಸ ಚಾನೆಲ್ ಮಾಡ್ತಾ ಇದ್ದೀರಿ. ಸೊ ಬಹಳ ಸಂತೋಷವಾಗ್ತಾ ಇದೆ. ಮತ್ತು ಅವರಿಗೆ ತುಂಬ ನಮ್ಮ ಕಡೆಯಿಂದ ಅವರಿಗೆ ಬೆಸ್ಟ್ ವಿಶಸ್ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಒಳ್ಳೆಯದಾಗಲಿ, ಒಳ್ಳೆಯ ನ್ಯೂಸ್ ಕೊಡಿ ಕರ್ನಾಟಕ ಜನತೆಗೆ. ಮತ್ತು ಇನ್ನೊಂದು ಹೊಸ ಚಾನೆಲ್ ಬೇಕಾಗಿದೆ ಅಂತ ನನಗೂ ಒಂದು ಭಾವನೆ ಇದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಸಹಕಾರವು ನಮ್ಮ ಜೊತೆಗಿರಬೇಕು. 100% ಯಾವಾಗಲೂ ಇರ್ತದೆ. ಏನು ನೀವು ಒಳ್ಳೆ ನ್ಯೂಸ್ ತೋರಿಸ್ತಾ ಇರಬೇಕು ಅಂತ ನಮ್ಮದು ಇಚ್ಛೆ ಇದೆ. ಅದಕ್ಕೆ ನಿಮಗೆ ಒಳ್ಳೆಯದಾಗಲಿ ಮುಂಬರುವ ದಿನಗಳಲ್ಲಿ ಅಂತ ನಾನು ಹೇಳ್ಕೊಡ್ತೇನೆ. ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಆದರೆ ಇದ್ರ ಬಗ್ಗೆ ಜನರ ಅಭಿಪ್ರಾಯ ಏನು, ಜೊತೆಗೆ ಇದ್ರ ಬಗ್ಗೆ ವಿಶೇಷ ವ್ಯಕ್ತಿ ಇವತ್ತು ನಮ್ಮೊಟ್ಟಿಗಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರು ಸಹ ಏನು ಮಾತಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಕೇಳೋಣ. ಸರ್ ನಮಸ್ತೆ. ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಿದೆ, ನಿಮ್ಮ ಮಾತುಗಳು? ಥ್ಯಾಂಕ್ಸ್ ಅ ಲಾಟ್. ನಾನು ಡಾಕ್ಟರ್ ಮಂಜುನಾಥ್ ಕುಮಾರ್ ಅಂತ ಆಯುಷ್ ಡಿಪಾರ್ಟ್ಮೆಂಟಲ್ಲಿ ಡೆಪ್ಯೂಟಿ ಡೈರೆಕ್ಟರಾಗಿ ರಿಟೈರ್ ಆಗಿದ್ದೀನಿ. ಸಮರ್ಪಣ್ ನಮ್ಮದು ಧ್ಯಾನ ಅಂತ ಒಂದು ಪದ್ಧತಿ ಇದೆ. ಅದರಲ್ಲಿ ನಾನು ಸ್ಟೇಟ್ ಮೆಡಿಕಲ್ ಕೋಆರ್ಡಿನೇಟರ್ ಆಗಿದ್ದೀನಿ. ನಾನು ಅದರ ಪರವಾಗಿ ನಿಮ್ಮ ಈ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಗ್ಯಾರಂಟಿ ಟಿ ವಿ ಇವತ್ತು ಓಪನಿಂಗ್ ಏನಿದೆ ಅದಕ್ಕೆ ನಮ್ಮ ಎಲ್ಲರ ಪರವಾಗಿ ಶುಭ ಹಾರೈಸ್ತಾ ಇದ್ದೇನೆ. ಮಾಧ್ಯಮ ಲೋಕದಲ್ಲಿ ಹೊಸ ಅಲೆಯನ್ನು ಎಬ್ಸೋದಕ್ಕೆ ಗ್ಯಾರಂಟಿ ನ್ಯೂಸ್ ಸಜ್ಜಾಗಿದೆ. ಈಗಾಗಲೇ
ಗ್ಯಾಂಟ್ ನ್ಯೂಸ್ ರೆಡ್ ಕಾರ್ಪೆಟ್ ಕೂಡ ಹಾಸಿದೆ ಅತಿಥಿಗಳಿಗೆ. ಇವತ್ತು ನಮ್ಮೊಟ್ಟಿಗೆ ವಿಶೇಷ ವ್ಯಕ್ತಿ ಇದ್ದಾರೆ, ಅವರೇ ಮಿಲಿಂದವರು. ಈಗಾಗಲೇ ನೀವು ನೋಡಿರ್ತೀರ ಅವ್ರನ್ನ ಸಾಮಾಜಿಕ ಜಾಲತಾಣದಲ್ಲಿ ಇರಬಹುದು, ಒಂದು ರೀತಿಯ ಕನೆಕ್ಷನ್ ನಿಮಗೂ ಇದೆ. ಇವರೇ ಪಾರ್ಟ್ ಆಫ್ ದ ಮೀಡಿಯಾ ಅಂತಲೂ ಹೇಳ್ಬಹುದು. ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಗ್ಯಾರಂಟಿ ನ್ಯೂಸ್ಗೆ. ಹೆಸರು ಹೇಳೋಂಗೆ ಒಂದು ಪ್ರಾಮಿಸ್ನ ಕ್ರಿಯೇಟ್ ಮಾಡ್ತಾ ಇದೆ, ಒಂದು ಪ್ರಾಮಿಸ್ ಭರವಸೆಯನ್ನು ಕೊಡುವಂಥ ಹೆಸರಿದು ಗ್ಯಾರಂಟಿ ಅಂತ. ಸೊ ಇನ್ನೂ ಹೆಚ್ಚಿನ ಖುಷಿ ಅಂದರೆ ನನಗೆ ತುಂಬ ಆಪ್ತರು, ಆಮೇಲೆ ನನ್ನ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು, ನಮ್ರತ ಅವರು ಈ ಒಂದು ಚಾನಲ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಅವ್ರ ಫ್ಯಾಮಿಲಿ ಎಲ್ಲ. ಸೊ ಖುಷಿ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ. ಆಲ್ ದ ವೆರಿ ಬೆಸ್ಟ್. ಎಲ್ಲ ಇತರೆ ನ್ಯೂಸ್ ಚಾನಲ್ಗಳಿಗಿಂತ ವಿಭಿನ್ನವಾಗಿ ಇವರು ಒಂದು ಪ್ರೆಸೆಂಟೇಷನ್ನ ಕೊಡಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ನ ಸಂಸ್ಥಾಪಕರಿಗೆ ಮೊದಲನೇದಾಗಿ ಶುಭಾಶಯ. ಅದೇ ರೀತಿ ರಾಧಾ ಹಿರೇಮನೆಯವರಿಗೂ, ಇಲ್ಲಿ ಹಿರೇಗೌಡರಿಗೂ ಇರ್ತಕ್ಕಂಥ ಎಲ್ಲ ಈ ಒಂದು ಗ್ಯಾರಂಟಿ ನ್ಯೂಸ್ನ ಎಲ್ಲ ನೀವು ಸಿಬ್ಬಂದಿ ವರ್ಗದವ್ರಿಗೂ ಮೊದಲನೇದಾಗಿ ಒಂದು ಶುಭಾಶಯನ ಹೇಳ್ತಾ, ಗ್ಯಾರಂಟಿ ನ್ಯೂಸ್ನ ನಮ್ಮ ಶಿವಸ್ವಾಮಿಯವ್ರಿಗೂ ಶುಭಾಶಯ ಹೇಳ್ತಾ, ಗ್ಯಾರಂಟಿ ನ್ಯೂಸು ನೀವು ಗ್ಯಾರಂಟಿ ಅಂತ ಇಟ್ಟಿರೋದು ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನವಾಗಬೇಕು. ಅದೇ ರೀತಿ ಯಾರೇ ತೊಂದರೆಯಲ್ಲಿ ಬಂದಂಥವ್ರಿಗೆ ನೀವು ಬೆಳಕಾಗಿ ನಿಲ್ಲಬೇಕಾಗುತ್ತೆ. ಯಾರು ಕಷ್ಟ ಅಂತ ಬರ್ತಾರೆ ಅವರಿಗೆ ನೀವು ಒಂದು ದಾರಿದೀಪವಾಗಿ ನಿಲ್ಲಬೇಕಾಗುತ್ತೆ. ಅದನ್ನು ಶಿವಸ್ವಾಮಿಯವ್ರು ಮಾಡ್ತಾರೆ ಅಂತ ನಾನು ನೆನೆಸ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ. ನಿಮ್ಮ ಒಂದು ನ್ಯೂಸ್ ಚಾನಲು ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಬೆಳೀತಕ್ಕಂಥ ಕೆಲಸ ಆಗಲಿ ಅಂತ ನಾನು ಮತ್ತೊಮ್ಮೆ ಶುಭಾಶಯ ಕೊಡ್ತೀನಿ. ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಆದರೆ ಇದ್ರ ಬಗ್ಗೆ ಜನ ಏನು ಹೇಳ್ತಿದ್ದಾರೆ, ನಮ್ಮ ಅತಿಥಿಗಳು ಏನು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಗ್ಯಾರಂಟಿ ನ್ಯೂಸ್ ಸಂಸ್ಥೆಗೆ ಬಂದಿದ್ದೀರಾ, ಲೋಕಾರ್ಪಣೆ ಆಗ್ತಿದೆ, ಏನು ಹೇಳ್ತೀರಾ? ಒಬ್ಬ ಹೋರಾಟಗಾರನಾಗಿ ಇದು ಜನಪರವಾಗಿರ್ತಕ್ಕಂಥ ಹೋರಾಟದ ಟಿ ವಿ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಗ್ಯಾರಂಟಿ ಟಿ ವಿ ಜನರ ಪರವಾಗಿರ್ತಕ್ಕಂಥ ಗ್ಯಾರಂಟಿ ಟಿ ವಿ ಆಗಲಿ. ಇಂಥ ಒಂದು ಹೊಸ ಸುದ್ದಿವಾಹಿನಿ ಬೆಂಗಳೂರಲ್ಲಿ ಆರಂಭ ಆಗಿರೋದು ಭಾಳ ಅದ್ಧೂರಿಯಾಗಿ ಆರಂಭ ಆಗಿದೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸೈನಿಕ ದಳ ಮತ್ತು ನಮ್ಮ ಎಲ್ಲ ಜನಪರ ಹೋರಾಟಗಾರರ ಪರವಾಗಿ ಈ ಸುದ್ದಿವಾಹಿನಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ದೊಡ್ಡ ವಾಹಿನಿಯಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ನನ್ನ ಬೆಸ್ಟ್ ವಿಶೇಷನ ಹೇಳೋಕ್ಕೆ ಇಷ್ಟಪಡ್ತದೆ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಚಾನೆಲ್ ನಮ್ಮ ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ, ಏನು ಹೇಳ್ತೀರಿ ಸರ್ ನಮ್ಮ ತಂಡಕ್ಕೆ? ಮೊದಲನೇದಾಗಿ ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಮತ್ತು ಏನು ಈ ವಾಹಿನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್, ಶುಭಾಶಯಗಳು ಕೂಡ. ಸಮಾಜಮುಖಿಯಾಗಿ ಈ ನ್ಯೂಸ್ ಚಾನಲ್ಲು ಬೇರೆಯವರಿಗಿಂತ ವಿಭಿನ್ನವಾಗಿ ಜನರಿಗೆ ಒಳ್ಳೆಯ ಸಂದೇಶಗಳನ್ನು, ಒಳ್ಳೆಯ ವಿಚಾರಗಳನ್ನು ಎತ್ಕೊಂಡು ಮನೆ ಮನೆ ಬಾಗಿಲಿಗೂ ಹೋಗಿ ಅವ್ರಿಗೆ ಒಂದು ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿ. ಅದು ಮಾಡುತ್ತೆ ಅನ್ನೋ ನಂಬಿಕೆ, ಭರವಸೆ ನಮಗಿದೆ ಖಂಡಿತ. ಯಾಕಂದರೆ ಇಲ್ಲಿರ್ತಕ್ಕಂಥ ತಂಡ ಬೇರೆ ಯಾರೋ ಒಬ್ಬರು ಒಂದು ಚಾನಲ್ ನಡೆಸೋದಲ್ಲ. ಇಲ್ಲಿರ್ತಕ್ಕಂಥ ನುರಿತ ಒಂದು ಸೀನಿಯರ್ ಒಂದು ಟೆಕ್ನಿಷಿಯನ್ಸು, ಹಾಗೆ ಇಲ್ಲಿರ್ತಕ್ಕಂಥ ಯಜಮಾನ ಏನಿದ್ದಾರೆ ಎಲ್ಲರೂ ನುರಿತ, ಅಂದರೆ ತುಂಬ ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ಅನುಭವ ಇದೆ. ಅವರೆಲ್ಲರೂ ಒಟ್ಟಿಗೆ ಸೇರಿ ಬೇರೆ ವಾಹಿನಿಗಳಿಗಿಂತ ವಿಭಿನ್ನವಾಗಿ ಗ್ಯಾರಂಟಿ ನ್ಯೂಸ್, ಅಂದರೆ ಏನೋ ಚಾನಲಲ್ಲೇ ಹೆಸರಲ್ಲೇ ಇದೆ 100% ಗ್ಯಾರಂಟಿ ಅಂತ ಏನು ಹೇಳ್ತೀವಿ ನಾವು, ಆ ರೀತಿ ಈ ವಾಹಿನಿ ಹೊರಬರ್ತಾ ಇದೆ. ಸೊ ಅವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಆಮೇಲೆ ಈ ಚಾನಲ್ ಮಾಡಿರ್ತಕ್ಕಂಥ ಜಾಗ ಇದೆಯಲ್ಲ, ಮಲ್ಲೇಶ್ವರಂ, ಒನ್ ಆಫ್ ದ ಬೆಸ್ಟ್, ಬ್ಯಾಂಗ್ಳೂರಲ್ಲಿ ಬೆಸ್ಟ್ ಪ್ಲೇಸು. ಆ ವಾತಾವರಣದಲ್ಲಿ ಈ ವಾಹಿನಿ ಮೂಡಿ ಬರ್ತಾ ಇರೋದು ನಮಗೆ, ಮಲ್ಲೇಶ್ವರಂ ನಾವೆಲ್ಲ ಇರ್ತಕ್ಕಂಥವ್ರು, ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಇಡೀ ಕರ್ನಾಟಕದ ಜನ ಜೊತೆ, ನಿಮ್ಮ ವಾಹಿನಿ ಜೊತೆ ಕರ್ನಾಟಕದ ಜನರು ಇರ್ತಾರೆ. ನೀವು ಕೂಡ ಅವ್ರಿಗೆ ಒಂದು ಒಳ್ಳೆಯ ವಿಚಾರಗಳನ್ನು ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತೇಳಿ ಆಶ್ರಯಿಸ್ತೀವಿ. ಗುಡ್ ಲಕ್. ಥ್ಯಾಂಕ್ ಯು. ಸರ್ ನಮಸ್ತೆ. ಏನು ಹೇಳ್ತೀರಿ ಸರ್? ಗ್ಯಾರಂಟಿ ನ್ಯೂಸ್ ಚಾನಲ್ ಸಿಬ್ಬಂದಿ ವರ್ಗದವ್ರಿಗೆ ಮತ್ತು ತಾಂತ್ರಿಕ ವರ್ಗದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಚಾನಲ್ ಇನ್ನೂ ಗ್ಯಾರಂಟಿ ನೂರು ಕಾಲ ಬಾಳಲಿ, ಚೆನ್ನಾಗಿ ಬೆಳೆಸ್ಕೊಂಡು ಹೋಗಲಿ ಅಂತ ನಾವು ವಿಶೇಷವಾಗಿ ನಾವು ಶುಭ ಕೋರ್ತೀವಿ. ಸರ್ ಏನು ಹೇಳ್ತೀರಿ? ಹೆಸರು ಹೇಳ್ತಿದೆ ಗ್ಯಾರಂಟಿ ನ್ಯೂಸ್ ಅಂತ ಹೇಳ್ಬಿಟ್ಟು. ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ ನಿಮ್ಮ ಆಫೀಸ್. ಫಸ್ಟ್ ಆಫ್ ಆಲ್ ಇವತ್ತು ಇನಾಗ್ರೇಷನಲ್ಲೇ ತುಂಬ ಜೋರಾಗಿದೆ. ಒಳ್ಳೆ ಟೀಮ್ ಇದ್ದೀರಾ, ಒಳ್ಳೆ ಎಕ್ಸ್ಪರ್ಟ್ಸ್ ಇದ್ದೀರಾ. ಖಂಡಿತವಾಗ್ಲೂ ಗ್ಯಾರಂಟಿ ನ್ಯೂಸ್ ಟಾಪ್ 1 ಬರುತ್ತೆ ಅಂತ ನಾನು ಬಯಸ್ತೀನಿ. ಗುಡ್ ಲಕ್. ಒಂದು ಮಾಧ್ಯಮ ಅಂತ ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಸಿನಿಮಾ ಡಿಪಾರ್ಟ್ಮೆಂಟು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಸಿನಿಮಾ ಡಿಪಾರ್ಟ್ಮೆಂಟ್ನಲ್ಲಿ
ಕೆಲಸ ಮಾಡುವಂಥವ್ರು ಏನಿರ್ತಾರೆ ಅವರಿಗೆ ಪಿ ಆರ್ ಒಗಳು ಬಹಳ ಮುಖ್ಯ ಆಗ್ತಾರೆ. ಪಿ ಆರ್ ಒಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಗ್ಯಾರಂಟಿ ನ್ಯೂಸ್ಗೆ ಆಗಮಿಸಿದ್ದೀರಿ, ಲೋಕಾರ್ಪಣೆ ಆಗ್ತಾ ಇದೆ, ಖುಷಿಯಾದಂತಹ ವಿಚಾರ ಅಂತ ಹೇಳ್ಬೋದು. ಒಂದೆರಡು ಮಾತುಗಳು ಗ್ಯಾರಂಟಿ ನ್ಯೂಸ್ ಬಗ್ಗೆ. ಈ ಹಿಂದೆ ಲಕ್ಷ್ಮೀನಾರಾಯಣ ಕೀರ್ತಿ ಪಾಟೀಲು ನಂಗೆ ತುಂಬ ಪರಿಚಯ. ಅವರು ಬೇರೆ ಚಾನಲ್ ಇದ್ದಾಗೂ ನಮ್ಮ ಸಿನಿಮಾಗಳಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈಗ ಗ್ಯಾರಂಟಿ ನ್ಯೂಸಿಗೆ ಬಂದಿರೋ ತುಂಬ ಖುಷಿ ಆಯಿತು. ಅದೇ ರೀತಿ ನಮಗೂ ಸಪೋರ್ಟ್ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಇದು ಗ್ಯಾರಂಟಿ ನ್ಯೂಸು ಎಲ್ಲ ಚಾನಲ್ ಅಂತ ಎತ್ತರಕ್ಕೆ ಬೆಳೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸಿನಿಮಾ ಮತ್ತು ಮಾಧ್ಯಮದ ಸಂಬಂಧ ಹೇಗೆ ಅಂತ ಹೇಳಿದ್ರೆ ಅದೊಂದು ತಾಯಿ ಮಗು ಸಂಬಂಧದ ಥರ ಅದು. ಸೊ ಒಂದನ್ನು ಬಿಟ್ಟು ಒಂದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕನ್ನಡ ಮಾಧ್ಯಮದಲ್ಲಿ ಮಾಧ್ಯಮ ಲೋಕಕ್ಕೆ ಇನ್ನೊಂದು ಹೊಸ ಚಾನಲ್ಲು ಪದಾರ್ಪಣೆ ಮಾಡ್ತಾ ಇದೆ. ಸೊ ಗ್ಯಾರಂಟಿ ನ್ಯೂಸ್ಗೆ ಒಳ್ಳೆಯದಾಗಲಿ. ಸೊ ಇನ್ನಷ್ಟು ಸಿನಿಮಾಗಳಿಗೆ ಪ್ರೋತ್ಸಾಹ, ಒಂದಷ್ಟು ಒಳ್ಳೆಯ ವೇದಿಕೆ ಕಲ್ಪಿಸಿಕೊಡೋ ಅವಕಾಶವನ್ನು ಇಲ್ಲಿ ಸಿಗಲಿ ಅಂತೇಳಿ ಬಯಸ್ತೇನೆ. ಒಳ್ಳೆಯದಾಗಲಿ. ಬೆಸ್ಟ್ ವಿಶಸ್ ಮೇಡಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮುಂಚೆಯಿಂದನೂ ಸಿನಿಮಾಗೆ ಗ್ಯಾರಂಟಿ ನ್ಯೂಸ್ ಸಪೋರ್ಟ್ ಮಾಡ್ತಾ ಬಂದಿದೆ, ಇನ್ನು ಮುಂದೆನೂ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸರ್, ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಾ ಇದೆ, ನೀವು ಬಂದಿದ್ದು ನಮಗೂ ಕೂಡ ತುಂಬ ಖುಷಿ ಆಯಿತು. ನಮ್ಮ ಗ್ಯಾರಂಟಿ ನ್ಯೂಸ್ ಬಗ್ಗೆ ಒಂದೆರಡು ಮಾತು. ಗ್ಯಾರಂಟಿ ನ್ಯೂಸ್ ಒಂದು ಹೊಸ ಚಾನಲ್ ಅಂತ ಶುರು ಆಗ್ತಾ ಇರೋದು ಒಂದು ಖುಷಿ ಕೊಡ್ತಾ ಇದೆ. ಈ ಚಾನಲ್ನಿಂದ ನಮ್ಮ ಜನತೆಗೆ, ನಮ್ಮ ಆಸ್ಪತ್ರೆಗೆ, ನಾನು ಆ್ಯಕ್ಚುಲಿ ಮೆಡಿಕಲ್ ಸೂಪರಿಂಟ್ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ, ಸೊ ನಮ್ಮ ಸಹಬಾಳ್ವೆ ಇದ್ದೇ ಇರುತ್ತೆ. ಸೊ ಪಾಸಿಟಿವ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್ಗೆ ನಾವು ಆಲ್ವೇಸ್ ವೆಲ್ಕಮ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಲೋಕಾರ್ಪಣೆ ಆಗ್ತಾ ಇದೆ, ಕೌಂಟ್ಡೌನ್ ಶುರುವಾಗಿರುವಂಥದ್ದು. ಗ್ಯಾರಂಟಿ ನ್ಯೂಸ್ ಬಗ್ಗೆ ಏನು ಹೇಳ್ತೀರಿ? ನೀವು ಬಂದಿದ್ದು ನಮ್ಗೆ ತುಂಬ ಖುಷಿಯಾಗಿದೆ ಕೂಡ. ಮೇಡಮ್, ನಮಗೂ ಅಷ್ಟೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಗ್ಗೆ ಭಾರಿ ಖುಷಿ ಆಗ್ತಾ ಇದೆ. ಈ ಒಂದು ವಾತಾವರಣ, ಈ ಸುದ ಸಂದರ್ಭದಲ್ಲಿ ನಮ್ಮನ್ನು ನೀವು ಆಹ್ವಾನಿಸಿದ್ದಕ್ಕೆ, ಜೊತೆಗೆ ಏನು ಈ ರಾಜ್ಯದ ಕೆಲವು ಲೋಪದೋಷಗಳನ್ನು ತಿದ್ದಿ ನಿಮ್ಮ ವಾಹಿನಿ ಮುಖಾಂತರ ಈ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಒಳ್ಳೊಳ್ಳೆ ವಿಷಯಗಳನ್ನ ತಾವು ತಿಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ನಿಮ್ಮ ಗ್ಯಾರಂಟಿ ಎಲ್ಲ MDಯಿಂದ ಹಿಡಿದು ಎಲ್ಲ ನಿಮ್ಮ ಒಂದು ಸಿಬ್ಬಂದಿ ವರ್ಗಕ್ಕೂ ನನ್ನ ವೈಯಕ್ತಿಕವಾದ ಶುಭಾಶಯವನ್ನು ತಿಳಿಸ್ತೀನಿ. ಗ್ಯಾರಂಟಿಯಾಗಿ ಇರಲಿ, ಉಳ್ಕೋತದೆ ಅಂತ ನನ್ನ ಒಂದು ಆಶಯ. ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಾ ಇದೆ, ನಮಗೂ ಕೂಡ ಖುಷಿ ಇದೆ. ಹಾಗೆ ಪ್ರತಿಯೊಬ್ಬ ಜನತೆಗೂ ಕೂಡ ಒಂದೊಳ್ಳೆ ಸುದ್ದಿ ಮಾಧ್ಯಮ ಆಗೋದಕ್ಕೂ ಕೂಡ ನಾವು ಕೂಡ ಬಯಸ್ತಾ ಇದ್ದೀವಿ. ಹುಮ್ಮಸ್ಸಿಂದ ಪ್ರತಿಯೊಬ್ಬರು ಕೂಡ ಇದ್ದೀವಿ. ಇನ್ನು ಗ್ಯಾರಂಟಿ ನ್ಯೂಸ್ಗೆ ನೀವು ಆಗಮಿಸಿದ್ದು ಕೂಡ ನಮ್ಗೆ ತುಂಬ ಖುಷಿ ಆಯಿತು. ಒಂದೆರಡು ಮಾತು. ಇದು ಗ್ಯಾರಂಟಿ ನ್ಯೂಸ್, ಯಾಕಂದರೆ ನಮ್ಮ ಸರ್ಕಾರ ಇದು ಗ್ಯಾರಂಟಿ ಸರ್ಕಾರ. ಜನತೆಗೆ ಅಭಿವೃದ್ಧಿಯ ಗ್ಯಾರಂಟಿ ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ. ಸುಮಾರು 7 ಕೋಟಿ ಜನ ಒಂದಲ್ಲ ಒಂದು ಯೋಜನೆಗಳಿಂದ ಫಲಾನುಭವಿಗಳಾಗಿದ್ದಾರೆ. ಅದೇ ರೀತಿ ಈ ಗ್ಯಾರಂಟಿ ಚಾನಲ್ ಏನಿದೆ, ಇದು ಕೂಡ 7 ಕೋಟಿ ಜನಗಳ ಮನೆ ಮಾತಾಗಲಿ. ನಿಮ್ಮ ಟ್ಯಾಗ್ಲೈನ್ ಇದೆಯಲ್ಲ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸೊ ಆ ರೀತಿಯಾಗಿ ಖಂಡಿತವಾಗಿ ಸುದ್ದಿ ಒಳ್ಳೆ ಖಚಿತವಾದ ಸುದ್ದಿ ಹೋಗಲಿ, ಒಂದು ಸಮತೋಲನವಾಗಿ ಯಾರಿಗೂ ಓಲೈಸೆ ಮಾಡೋಂಥದ್ದು ಆಗಬಾರ್ದು, ಯಾರ ಪರವಾಗಿ ವಾಲ್ಬಾರ್ದು. ಎಲ್ಲ ಥರದ ನ್ಯೂಸ್ಗಳನ್ನು ಕವರ್ ಮಾಡಿ ಜನಗಳಿಗೆ ನ್ಯಾಯವಾದ ಒಂದು ನಿರ್ಭೀತಿಯಿಂದ ಸುದ್ದಿಗಳನ್ನ ಕೊಡುವಂಥದ್ದಾಗಲಿ. 7 ಕೋಟಿ ಕನ್ನಡಿಗರು ಕೂಡ ಇದನ್ನು ಮೆಚ್ಚಿ ಇದನ್ನು ಹೆಚ್ಚಾಗಿ ನೋಡಲಿ, ಇದನ್ನು ಸ್ವಾಗತ ಮಾಡಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಸರ್, ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಾ ಇದೆ, ನೀವು ಬಂದಿದ್ದು ನಮ್ಗೆ ಬಹಳ ಖುಷಿ ಆಯಿತು. ಸೊ ನೀವು ಬರಹದಲ್ಲಿ ಬಹಳ ಎತ್ತಿದ ಕೈ ಅಂತ ಕೂಡ ಕೇಳ್ಪಟ್ಟಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಬಗ್ಗೆ ಹೇಳ್ತಾ ಹೋಗೋದಾದರೆ, ಇದಕ್ಕೂ ಮುಂಚೆ ಅಂದರೆ ಡಿಜಿಟಲಿ ನಾನು ನೋಡಿದ್ದೀನಿ ಗ್ಯಾರಂಟಿ ನ್ಯೂಸ್ನ. ಸೊ ಒಂದು ಹೊಸತನ ಇರುವಂಥ ಒಂದು ಚಾನಲ್. ಹಾಗಾಗಿ ಇದು ಮತ್ತೆ ಸೆಟಲೈಟ್ ಆಗಿ ಬಂದಾಗ ನನಗೆ ತುಂಬ ಖುಷಿಯಾಯಿತು ಈ ರೀತಿಯ ಒಂದು ಸುದ್ದಿಯನ್ನು ಕೇಳಿ. ಸೊ ಈ ಶುಭ ಸಂದರ್ಭದಲ್ಲಿ ನಾನು ಭಾಗಿಯಾಗೋದು ಖುಷಿ ಇದೆ. ಒಂದಿಷ್ಟು ಬದಲಾವಣೆಗಳನ್ನು ತರುವಂಥ ಒಂದು ಹಾದಿಯಲ್ಲಿ ಈ ಚಾನಲ್ ಸಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸರ್, ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಾ ಇದೆ, ತಾವು ಬಂದಿದ್ದು ತುಂಬಾ ಖುಷಿ ಆಯಿತು. ಸರ್, ಒಂದೆರಡು ಮಾತು ಗ್ಯಾರಂಟಿ ನ್ಯೂಸ್ ಬಗ್ಗೆ. ಮೇಡಮ್, ನಾವು ಬಳ್ಳಾರಿಯಿಂದ ಬಂದಿರೋದು, ನಮಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ನಮ್ಮ ರವಿಕುಮಾರ್ ಸರ್ ನಮ್ಗೆ ಆಹ್ವಾನ ಮಾಡಿದ್ದರು. ಇದೆಲ್ಲ ನೋಡ್ತಿದ್ರೆ ನಮಗೆ ನಮ್ಮ ಸಮಾಜಕ್ಕೆ ಹೆಮ್ಮೆ ತರುವಂಥ ಚಾನಲ್ ಅಂತ ಹೇಳ್ತಾ ಇದ್ದೀನಿ. ಈ ಚಾನಲ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಇದು ನಮ್ಮ ಸ್ಟೇಟ್ ಲೆವೆಲ್ ಇಂಟರ್ನ್ಯಾಷನಲ್ ಆಗಬೇಕಂತೇಳಿ ನಮ್ಮೊಂದು ಆಸೆ ಮೇಡಮ್. ತಮಗೆ ಧನ್ಯವಾದ ಮೊದಲಿಗೆ. ಇನ್ನು ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಕೂಡ ಆಗ್ತಾ ಇರುವಂಥದ್ದು, ಒಂದೆರಡು ಮಾತು ನಮ್ಮ ಗ್ಯಾರಂಟಿ ನ್ಯೂಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾಜ್ಯದಲ್ಲಿ ಗ್ಯಾರಂಟಿ ನ್ಯೂಸ್ ಅಂತ ಏನು ಒಂದು ಹೊಸ
ಚಾನಲ್ ಇವತ್ತು ಲೋಕಾರ್ಪಣೆ ಆಗ್ತಾಯಿದೆ. ಗ್ಯಾರಂಟಿಗಳು ಬಹುಶಃ ಇವತ್ತು ಅವಶ್ಯಕತೆ ಇದೆ. ಯಾರು ಕಟ್ಟಕಡೆಯ ಜನಕ್ಕೆ ನ್ಯಾಯ ಒದಗಿಸುವ ದಿಕ್ಕಿನಲ್ಲಿ ನೀವು ಇವತ್ತು ಭಾಳ ಶ್ರಮಿಕ ವರ್ಗದಿಂದ ಬಂದಿರತಕ್ಕಂಥ ಶಿವಸ್ವಾಮಿ ಆಗಿರ್ಬೋದು, ರಾಧಾ ಹಿರೇಗೌಡರು ಆಗಿರ್ಬೋದು, ನಮ್ಗೆ ಭಾಳ 10-15 ವರ್ಷದಿಂದ ಗೊತ್ತಿರೋದು. ಕಟ್ಟಕಡೆಯಿಂದ ಬಂದಿರತಕ್ಕಂಥವ್ರು ಅಂತಹ ವರ್ಗಕ್ಕೆ ನ್ಯಾಯ ಕೊಡಿಸೋ ದಿಕ್ಕಿನಲ್ಲಿ ಇವರು ಶ್ರಮಿಸ್ತಾರೆ ಅಂತ ಭಾವಿಸ್ತಾ ಮತ್ತೊಮ್ಮೆ ರಾಜ್ಯದಲ್ಲಿ ಒಂದು ಉತ್ಕೃಷ್ಟವಾದಂಥ ನ್ಯೂಸ್ ಚಾನಲ್ ಆಗಿ ಗ್ಯಾರಂಟಿ ನ್ಯೂಸ್ ಬೆಳೀಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆಶಿಸ್ತೀನಿ. ಸರ್, ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇದೆ. ನೀವು ಬಂದಿದ್ದು ಅನ್ನೋದಕ್ಕಿಂತ ನೀವು ಗ್ಯಾರಂಟಿ ನ್ಯೂಸ್ನಲ್ಲೂ ಕೂಡ ಒಬ್ಬರಾಗಿದ್ದೀರಿ, ಅಂದರೆ ನೀವು ಕೂಡ ಇದರಲ್ಲಿ ಕೆಲಸ ಮಾಡಿದ್ದೀರಿ ಅನ್ನೋದು ಕೂಡ ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಇಡೀ ಗ್ಯಾರಂಟಿ ನ್ಯೂಸ್ ಏನು ಮ್ಯೂಸಿಕ್ ಏನು ಹೋಗ್ತಾ ಇದೆ, ನೀವೇನು ಕಂಪೋಸ್ ಮಾಡಿದ್ದೀರಿ ನಾವು ಕೂಡ ಕೇಳ್ಪಟ್ಟಿದ್ದೀವಿ. ತುಂಬ ಖುಷಿ ಆಯಿತು. ಆ ಒಂದು ಮ್ಯೂಸಿಕ್ನ ನಾವು ಕೇಳ್ತಾ ಇದ್ದಾಗ ಇನ್ನಷ್ಟು ಜೋಶ್ ಬರುತ್ತೆ, ಅಷ್ಟು ಖುಷಿಯಾಗಿದೆ. ಈಗ ನೀವು ನಿಮ್ಮ ಚಾನಲ್ ಬಗ್ಗೆ ಹೇಳೋದಾದರೆ? ಖಂಡಿತವಾಗ್ಲೂ ಇದು ನನ್ನ ಮೊದಲನೇ ಚಾನಲ್ಲು. ಬೇರೆ ಚಾನಲ್ಗಳಿಗೆ ಕೆಲಸ ಮಾಡಿದ್ದೀನಿ. ಕಂಪ್ಲೀಟ್ ಫ್ಲೆಡ್ಜ್ಡ್ ಆಗಿ ಒಂದು 30 ಮ್ಯೂಸಿಕ್ನ ಫಸ್ಟ್ ಟೈಮು ಒಂದು ದೊಡ್ಡ ನ್ಯೂಸ್ ಚಾನಲ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಶಿವಸ್ವಾಮಿ ಸರ್ಗೆ ಆಗಿರ್ಬೋದು, ಲಕ್ಷ್ಮೀನಾರಾಯಣ್ ಸರ್ ಆಗಿರ್ಬೋದು, ಸತೀಶ್ ಸರ್ಗೆ ಆಗಿರ್ಬೋದು, ಎಲ್ರಿಗೂ ಥ್ಯಾಂಕ್ ಯು. ಅದೇ ನನ್ನ ಕಲೆಯನ್ನು ಗುರುತಿಸಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್ ನನಗೆ ಆ ಲೋಗೋ ನೋಡಬೇಕಾದ್ರೇ ಭಾಳ ಖುಷಿ ಆಯಿತು. ರೆಡ್ ಆ್ಯಂಡ್ ಎಲ್ಲೋ ಆ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿದೆ. ಬಿಕಾಸ್ ಎಲ್ಲ ಹೆಣ್ಣುಮಕ್ಕಳಿಗೆ ಅರಿಶಿನ ಕುಂಕುಮ ಅನ್ನೋದು ಭಾಳ ಪ್ರಿಯವಾದದ್ದು. ಸೊ ಹಾಗೆಯೇ ಗಂಡು ಮಕ್ಕಳು ಕುಂಕುಮ ಇಟ್ಟೇ ಇಡ್ತೀವಿ, ನಾನು ಕೂಡ ನೀವು ನೋಡ್ಬೋದು. ಸೊ ಅರಿಶಿನ ಕುಂಕುಮ ಇಟ್ಟೇ ಇಡೋದು ಪ್ರತಿಯೊಬ್ಬರಿಗೂ. ಅರಿಶಿನ ಮತ್ತು ಆ ಕುಂಕುಮ ಕಲರ್ ಏನಿದೆ ಆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಬಹಳ ಪ್ರಿಯವಾದದ್ದು. ಅದೇ ಲೋಗೋಗೆ ನೀವು ಯೂಸ್ ಮಾಡಿದ್ದೀರಾ. ಸೊ ಬ್ರೈಟಾಗಿದೆ. ಸೊ ಎಂಟ್ರಿ ಆಗುವಾಗಲೇ ಆ ಬ್ರೈಟಾಗಿ ಆ ಲೋಗೋ ನೋಡಿದ ತಕ್ಷಣ ಭಾಳ ಖುಷಿಯಾಗುತ್ತೆ. ಸೊ ನನಗೆ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಖುಷಿ ಪಟ್ಟಿದ್ದೀರಾ ಅನಿಸುತ್ತೆ. ಸೊ ಥ್ಯಾಂಕ್ ಯು. ಎಲ್ಲ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ಗ್ಯಾರಂಟಿ ನ್ಯೂಸ್ಗೆ ಸಕ್ಸಸ್ ಆಗಲಿ, ನಂಬರ್ 1 ಚಾನಲ್ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇದೆ. ನೀವು ಕೂಡ ಆಗಮಿಸಿದ್ದೀರಿ. ನಿಮ್ಮ ಸಿನಿಮಾಗಳನ್ನು ಕೂಡ ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ತುಂಬ ಖುಷಿ ಆಗುತ್ತೆ. ಒಂದೆರಡು ಮಾತು ಗ್ಯಾರಂಟಿ ನ್ಯೂಸ್ ಬಗ್ಗೆ ಹೇಳಬೇಕಾಗಿದೆ. ಯಾಕೆಂದರೆ ಶಿವಸ್ವಾಮಿಯವರು ನನಗೆ ಭಾಳ ಹಳೆಯ ಪರಿಚಯ. ಅವರು ಮತ್ತು ಲಕ್ಷ್ಮೀನಾರಾಯಣವರು ನಮ್ಮ ಒಳ್ಳೆಯ ಸ್ನೇಹಿತರು. ಗ್ಯಾರಂಟಿ ನ್ಯೂಸ್ ಚಾನಲ್ ಮಾಡಿರೋದು ಮತ್ತು ಈ ಆಫೀಸು ಎಲ್ಲ ನೋಡಿದ್ರೆ ಇಟ್ಸ್ ರಿಯಲಿ ವೆರಿ ಗುಡ್ ಸ್ಟ್ಯಾಂಡರ್ಡ್. ಆ ಥರ ಒಂಥರ ಫೀಲ್ ಆಗ್ತಾಯಿದೆ. ಸೊ ನಾನು ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತಂದರೆ, ಐ ವಾಂಟೆಡ್ ಟು ಕಂಗ್ರ್ಯಾಚುಲೇಟ್ ಮಿಸ್ಟರ್ ಶಿವಸ್ವಾಮಿ ಆ್ಯಂಡ್ ಹಿಸ್ ಟೀಮ್ ಮತ್ತು ಗ್ಯಾರಂಟಿ ನ್ಯೂಸ್. ಆಲ್ ದ ಬೆಸ್ಟ್ ಫಾರ್ ಗ್ಯಾರಂಟಿ ನ್ಯೂಸ್ ಚಾನಲ್. ಥ್ಯಾಂಕ್ ಯು. ಸರ್, ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇದೆ. ನೀವು ಬಂದಿದ್ದು ಬಹಳ ಖುಷಿ ಆಯಿತು. ಅದೇ ರೀತಿಯಾಗಿ ಒಂಥರ ಪಾಸಿಟಿವ್ ವೈಬ್ಸ್ ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಒಂದೆರಡು ಮಾತುಗಳು. ಒಳ್ಳೆ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಶುಭಾಶಯನ ಕೋರ್ತೇವೆ. ಜನರಿಗೆ ಮೊದಲಾಗಿ ತಲುಪ್ತಕ್ಕಂಥದ್ದು ನಿಮ್ಮ ಸುದ್ದಿ ವಾಹಿನಿ ಮುಖಾಂತರ. ಅದರಲ್ಲೂ ಜನರಿಗೆ ಬೇಕಾಗಿರ್ತಕ್ಕಂಥ ಆ ಗ್ಯಾರಂಟಿಯ ಒಂದು ಸುದ್ದಿಯನ್ನು ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಈ ಗ್ಯಾರಂಟಿ ಮೂಲಕ ಜನರಿಗೆ ತಲುಪಲಿ, ನ್ಯಾಯಯುತವಾಗಿ. ಮತ್ತು ಜನರಿಗೆ ಬೇಕಾದಂಥ ಮೇಯ್ನ್ ಬೇಕಾಗಿರ್ತಕ್ಕಂಥ ಸುದ್ದಿ ಎಲ್ಲ ನಮ್ಮ ರಾಜ್ಯದ ಪ್ರತಿಯೊಬ್ಬರಿಗೂ ಸಹ ತಲುಪ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಶುಭಾಶಯನ ಕೋರ್ತೇನೆ. ಸರ್, ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗಿದೆ. ನೀವೆಲ್ಲರೂ ಕೂಡ ಬಂದು ಹಾರೈಸಿದಿರಿ. ನಿಮ್ಮ ಹಾರೈಕೆ ನಮಗೆ ಬಹಳ ಮುಖ್ಯ. ಗ್ಯಾರಂಟಿ ನ್ಯೂಸ್ ಬಗ್ಗೆ ಒಂದೆರಡು ಮಾತು ಹೇಳೋದಾದರೆ? ಗ್ಯಾರಂಟಿ ನ್ಯೂಸ್ ಇವತ್ತು ಜನನ ಆಗಿದೆ. ನಾನು ಮೊದಲನೇದಾಗಿ ಶುಭಾಶಯನ ಕೋರ್ತೇನೆ. ನಮ್ಮ ರವಿಗೌಡರು, ರಾಧಾ ಹಿರೇಗೌಡರು ಆ್ಯಂಡ್ ಟೀಮ್ ಅವ್ರ ನೇತೃತ್ವದಲ್ಲಿ ಈ ಒಂದು ಚಾನಲ್ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಸಮಾಜಕ್ಕೆ, ಅದರಲ್ಲೂ ತುಳಿತಕ್ಕೆ ಒಳಗಾಗಿರುವಂಥ ಸಮಾಜದ ಪರವಾಗಿ ಧ್ವನಿಯಾಗಿ ಈ ಚಾನಲ್ ಇರಬೇಕು. ಹೇಗೆ ಇವತ್ತು 24x7 ಸುದ್ದಿಗಳನ್ನು ನೇರ, ದಿಟ್ಟ, ನಿರಂತರ ಸುದ್ದಿಗಳನ್ನು ಕೊಡೋದ್ರಲ್ಲಿ ಇದು ಮೊದಲನೇ ಸುದ್ದಿ ಆಗಬೇಕು. ಇದು 10 ವರ್ಷಗಳ ಕಾಲ, 100 ವರ್ಷಗಳ ಕಾಲ ಜನರ ಧ್ವನಿಯಾಗಿ, ಜನರ ಸಮಸ್ಯೆಯ ಧ್ವನಿಯಾಗಿ ಈ ಗ್ಯಾರಂಟಿ ನ್ಯೂಸ್ ಇರಬೇಕು ಅಂತ ಆಶಿಸ್ತಾ ನಾನು ಶುಭಾಶಯನ ಕೋರ್ತೇನೆ. ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇದೆ. ನೀವು ಕೂಡ ಆಗಮಿಸಿದ್ದೀರಿ, ಶುಭ ಕೋರಿದ್ದೀರಿ. ಅದೇ ರೀತಿಯಾಗಿ ಒಂಥರ ಪಾಸಿಟಿವ್ ವೈಬ್ಸ್ ಕೂಡ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬಹುದು. ಒಂದೆರಡು ಮಾತು ಗ್ಯಾರಂಟಿ ನ್ಯೂಸ್ ಬಗ್ಗೆ. ಗ್ಯಾರಂಟಿ ನ್ಯೂಸ್ ನನಗೆ ಫಸ್ಟಿಂದನೇ ಗೊತ್ತಿದೆ. ಸೊ ಎಂಟೈರ್ ಚಾನಲಲ್ಲಿ ಫಸ್ಟಿಂದ ನಂದು ಫಸ್ಟ್ ಫಿಲ್ಮ್ ಜರ್ನಿಯಿಂದನೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸ್ಪೆಷಲಿ ಕೀರ್ತಿ ಅವರು ಮತ್ತು ಲಕ್ಷ್ಮಣ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಟುಡೇ. ಇಟ್ಸ್ ವೆರಿ ಬ್ಯೂಟಿಫುಲ್. ಲೈಕ್ ಯಾವ ಚಾನಲ್ಗೂ ಕಂಪೇರ್ ಮಾಡೋಂಗೇ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಾನಲ್
ಆನ್ ಟಾಪ್ 1 ಬರುತ್ತೆ ಬೇಗನೆ ಅಂತ ನನಗೆ ಅನಿಸ್ತಾ ಇದೆ ಇಲ್ಲಿಗೆ ಎಂಟರ್ ಆದಮೇಲೆ. ಸೊ ಆಲ್ ದಿ ಬೆಸ್ಟ್ ದ ಎಂಟೈರ್ ಟೀಮ್, ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ಗೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಒಂದೆರಡು ಮಾತುಗಳು ಗ್ಯಾರಂಟಿ ನ್ಯೂಸ್ ಬಗ್ಗೆ. ಗ್ಯಾರಂಟಿಗೆ ನಾನು ಮೊದಲನೇದಾಗಿ ಶುಭ ಕೋರ್ತೀನಿ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 4 ಬಹಳ ಪ್ರಮುಖವಾದ ಅಂಗಗಳಿದ್ದಾವೆ: ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಅದರ ಜೊತೆಗೆ 4th ಎಸ್ಟೇಟ್ ಅಂತ ಅಂದ್ಬಿಟ್ಟು ಏನು ನಾವು ಮೀಡಿಯಾ ಅಂತ ಕರಿತೀವಿ, ಆ ಕೆಲಸವನ್ನು ನೀವು ಮಾಡುವಂಥ ಪ್ರಾರಂಭವನ್ನು ಮಾಡಿದ್ದೀರ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ 4 ಅಂಗಗಳು ಒಟ್ಟಾರೆಯಾಗಿ ಸೇರಿ ಕೆಲಸ ಮಾಡಬೇಕು. ಯಾರಿಗೋಸ್ಕರ ಕೆಲಸ ಮಾಡಬೇಕು ಅಂದರೆ ಬಡಬಗ್ಗರ ಉದ್ಧಾರಕ್ಕೋಸ್ಕರ ಕೆಲಸ ಮಾಡಬೇಕು. ಆ ಕೆಲಸವನ್ನು ನೀವು ಬಹಳ ಚೆನ್ನಾಗಿ ಮಾಡ್ತೀರಾ ಅನ್ನುವಂಥ ನಂಬಿಕೆ ನನಗಿದೆ. ಮತ್ತು ಈ 4th ಎಸ್ಟೇಟ್ ಜೊತೆಗೆ 5th ಕಾಲಮ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಡೆಮಾಕ್ರಸಿನಲ್ಲಿ. 5th ಕಾಲಮ್ ಅಂದರೆ ಶತ್ರುಗಳು, ಈ ದೇಶದ ಶತ್ರುಗಳು, ಈ ಜನರ ಶತ್ರುಗಳು. ಆ ಶತ್ರುಗಳನ್ನು ಅಡಗಿಸುವಂಥ ಮತ್ತು ಧ್ವನಿ ಇಲ್ಲದೆ ಇರೋರಿಗೆ ಧ್ವನಿ ಕೊಡುವಂಥ ಒಂದು ಕೆಲಸವನ್ನು ನೀವು ಮಾಡ್ತೀರಾ ಅಂತ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ. ನಿಮ್ಮೆಲ್ಲರಿಗೂ, ನಿಮ್ಮ ಕೂಟಕ್ಕೆ ಬಹಳ ಒಳ್ಳೆಯದಾಗಲಿ, ಇದು ಪ್ರಬುದ್ಧಮಾನವಾಗಿ ಬೆಳೀಲಿ ಅಂತ ಅನ್ನುವಂಥದ್ದು ನನ್ನ ಆಶಯ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇರುವಂಥದ್ದು ಬೇರೆ ಬೇರೆ ಮಾಧ್ಯಮಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಗ್ಯಾರಂಟಿ ಅನ್ನುವಂತಹ ಹೆಸರೇ ಒಂಥರ ವೈಬ್ಸ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬಹುದು. ಈ ಒಂದು ಗ್ಯಾರಂಟಿ ನ್ಯೂಸ್ಗೆ ನೀವು ಆಗಮಿಸಿದ್ದಕ್ಕೆ ಥ್ಯಾಂಕ್ ಯು. ಅದೇ ರೀತಿಯಾಗಿ ಒಂದೆರಡು ಮಾತುಗಳು. ಇವತ್ತು ಗ್ಯಾರಂಟಿ ನ್ಯೂಸ್ ಚಾನಲ್ ಲೋಕಾರ್ಪಣೆ ಆಗ್ತಿದೆ. ರಾಧಾ ಹಿರೇಗೌಡರು ಮತ್ತು ಅವರೆಲ್ಲ ಟೀಮ್ ಇವತ್ತು ಗ್ಯಾರಂಟಿ ಅಂದರೆ ಶೋಷಿತರಿಗೆ ಒಂದು ಭರವಸೆಯನ್ನು ಗ್ಯಾರಂಟಿ ಕೊಡ್ತಾರೆ. ಮತ್ತು ಅನೇಕ ಸಮಾಜದಲ್ಲಿ ಏನೇನು ಸಮಸ್ಯೆಗಳಾಗ್ತಿದೆ ಎಲ್ಲವನ್ನು ಬಿಂಬಿಸುವಂಥ ಗ್ಯಾರಂಟಿ ಕೊಡುವಂಥ ಕೆಲಸವನ್ನು ಈ ಚಾನಲ್ ಆಗ್ತಾಯಿದೆ. ಭಾಳ ಸಂತೋಷ. ಯಾಕೆಂದರೆ ಈ ಒಂದು ಕಾಂಪಿಟೇಷನ್ ಒಂದು ಯುಗದಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ತೊಗೊಂಡು ಟೀಮ್ ಸೇರಿಕೊಂಡು ಇಡೀ ಒಂದು ಚಾಲೆಂಜಾಗಿ ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀರಾ. ಇವತ್ತು ಬಡವರಾಗಿರ್ಬೋದು, ಶೋಷಿತರಾಗಿರ್ಬೋದು, ಸಮಾಜದಲ್ಲಿ ಕಡೆ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದರೂ ಕೂಡ ದಯಮಾಡಿ ಅದನ್ನ ತೋರಿಸ್ಬೇಕು. ಈ ಸಮಾಜನ ಕಣ್ಣನ್ನು ತೆರೆಸಿ ನೀವೆಲ್ಲರೂ. ಯಾರ ರಾಜಕೀಯದಲ್ಲಿ ಆಗಲಿ, ಅಧಿಕಾರ ಆಗಲಿ ಅಕ್ರಮಗಳು ಮಾಡ್ತಾರೆ, ದಯಮಾಡಿ ಅದನ್ನ ಹೊರತೆಗೆದು ಒಳ್ಳೆಯ ಒಂದು ನಿಷ್ಠಾವಂತ ಒಂದು TV ಚಾನಲ್ ಅಂತ ಗ್ಯಾರಂಟಿ ಕೊಡುವಂಥ ಭರವಸೆಯನ್ನು ನೀವು ಮಾಡಬೇಕು ಅಂತ ಕೇಳಿ ನಿಮಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಕೇಳ್ತೀನಿ. ನಮಸ್ಕಾರ ಸರ್. ಗ್ಯಾರಂಟಿ ನ್ಯೂಸ್ಗೆ ಆಗಮಿಸಿದ್ದೀರಿ, ತುಂಬ ಖುಷಿ ಆಯಿತು. ಒಂದಷ್ಟು ಪಾಸಿಟಿವ್ ವೈಬ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಸಿನಿಮಾ ಡಿಪಾರ್ಟ್ಮೆಂಟ್ ಅಂತ ಬಂದಾಗ PROಗಳು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ನೀವು ಕೂಡ ಇಲ್ಲಿ ಆಗಮಿಸಿದ್ದೀರಿ, ಬಹಳ ಖುಷಿ ವಿಚಾರ. ಒಂದೆರಡು ಮಾತು ಗ್ಯಾರಂಟಿ ನ್ಯೂಸ್ ಬಗ್ಗೆ ಹೇಳೋದಾದರೆ. ಎಲ್ರಿಗೂ ನಮಸ್ತೆ. ನಾನು ಸುಧೀಂದ್ರ ವೆಂಕಟೇಶ್, ಫಿಲಮ್ PRO. ಬಹಳ ಖುಷಿ ಆಗುತ್ತೆ. ಯಾಕೆಂದರೆ ಇವತ್ತಿರೋ ಕಾಂಪಿಟೇಷನಲ್ಲಿ ಇನ್ನೊಂದು ಹೆಸರಲ್ಲೇ ಇದೆ ಗ್ಯಾರಂಟಿ ಚಾನಲ್ ಅಂಥೇಳಿ. ಅಲ್ಲೇ ಇದೆ ಪಾಸಿಟಿವ್ ಅಂದರೆ ಗ್ಯಾರಂಟಿನೇ ಪಾಸಿಟಿವ್ ಅಂಥೇಳಿ. ಸೊ 100% ಗ್ಯಾರಂಟಿಯಾಗಿ ಒಳ್ಳೊಳ್ಳೆ ಸುದ್ದಿಗಳು ಬರುತ್ತೆ ಅನ್ನೋ ಖಾತ್ರಿ ಖಂಡಿತವಾಗ್ಲೂ ಇದೆ. ನಂದು ಒಂದು ರಿಕ್ವೆಸ್ಟ್ ಏನಂದರೆ, ಒಬ್ಬ ಸಿನಿಮಾ ಪ್ರಚಾರಕರ್ತರಾಗಿ ಒಂದು ಸಿನಿಮಾಗೆ ಒಂದಷ್ಟು ಒಳ್ಳೊಳ್ಳೆ ಆದ್ಯತೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂಥೇಳಿ ಪರ್ಸ್ನಲ್ ರಿಕ್ವೆಸ್ಟು. ಆದಷ್ಟು ಸಿನಿಮಾಲಿ ಆಗು ಹೋಗು, ನೋವು ನಲಿವು ಎಲ್ಲವೂ ಇರುತ್ತೆ, ಕಹಿ ಸಿಹಿ ಎಲ್ಲನೂ. ಅದೆಲ್ಲ ಕಹಿನೆಲ್ಲ ಮರೆತು ಆದಷ್ಟು ಕೂಡ ಪಾಸಿಟಿವ್ ಆಗಿ ನೆಗೆಟಿವ್ಸ್ ಇಲ್ಲದಂಗೆ ಮಾಡಿದ್ರೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇಂಡಸ್ಟ್ರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಮನವಿ ಇದೆ. ಹಾಗೆ ರಾಧಾ ಹಿರೇಗೌಡರು ತುಂಬ ವರ್ಷದಿಂದ ನೋಡ್ಕೊಂಡು ಬರ್ತಾಯಿದ್ದೀವಿ. ಅದಲ್ಲದೆ ನಮ್ಮೆಲ್ಲ ರಿಪೋರ್ಟ್ರುಗಳು ನಮ್ಮ ಸ್ನೇಹಿತರಾಗಿದ್ದಾರೆ. ಯಾಕೆ ನಮ್ಮದು ಹೆಂಗೆ ಅಂದರೆ ಒಡನಾಟ ಹೆಂಗೆ ಅಂತಂದರೆ, ನಾವು ಫ್ಯಾಮಿಲಿ ಜೊತೆಗಿಂತ ರಿಪೋರ್ಟ್ರುಗಳ ಜೊತೆ ಜಾಸ್ತಿನೇ ಬಾಂಧವ್ಯ ಇದೆ. ನಾನು ಯಾವಾಗಲೂ ಪ್ರತಿ ಸರಿ ಅದೇ ಹೇಳ್ತೀನಿ, ನಾನು ಮನೇಲಿರೋದಕ್ಕಿಂತ ನಮ್ಮ ರಿಪೋರ್ಟ್ರುಗಳ ಜೊತೆ ನನ್ನ ತುಂಬ ಕೆಲಸಗಳಿರುತ್ತೆ ಅಂತ ಹೇಳ್ತಾ ಇರ್ತೀನಿ. ಹಾಗಾಗಿ ಗ್ಯಾರಂಟಿ ನ್ಯೂಸ್ನ ಎಲ್ಲ ರಿಪೋರ್ಟ್ರುಗಳಿಗೂ, ಸಿಬ್ಬಂದಿ ವರ್ಗಕ್ಕೂ ಥ್ಯಾಂಕ್ಸ್ ಹೇಳ್ತಾ, ಬಹಳ ಉತ್ತಮ ಮಟ್ಟದಲ್ಲಿ ಬೆಳೀಲಿ ಗ್ಯಾರಂಟಿ ನ್ಯೂಸ್ ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಗ್ಯಾರಂಟಿ ಚಾನಲ್. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್ಗೆ ಆಗಮಿಸಿದ್ರಿ, ಥ್ಯಾಂಕ್ ಯು ಸೋ ಮಚ್. ಶುಭಾಶಯಗಳು ಕೂಡ ಕೋರಿದಿರುವಂಥದ್ದು. ಮತ್ತು ಒಂದಷ್ಟು ಪಾಸಿಟಿವ್ ವೈಬ್ಸ್ಗಳು ಕ್ರಿಯೇಟ್ ಆಗ್ತಾಯಿದೆ. ಬೇರೆ ಬೇರೆ ಚಾನಲ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಗ್ಯಾರಂಟಿಯಿಂದ ನೀವು ಏನು ನಿರೀಕ್ಷೆ ಮಾಡ್ತಾಯಿದ್ದೀರಿ, ನಾವು ಕೂಡ ನಿಮ್ಮ ಕಡೆಯಿಂದ ಒಂದಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದೀವಿ. ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ, ಯಾವ ರೀತಿಯಾದಂತಹ ಸುದ್ದಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂತ? ಈಗ ಕರ್ನಾಟಕದಲ್ಲಿ ಭಾಳಷ್ಟು ಚಾನಲ್ಗಳು, ಕನ್ನಡ ಚಾನಲ್ಲು 24/7 ಈಗಾಗಲೇ ನ್ಯೂಸ್ ಚಾನಲ್ಗಳು ಜನರಿಗೆ ಸುದ್ದಿಯನ್ನು ಮುಟ್ಟಿಸೋದ್ರಲ್ಲಿ ಪ್ರಚಲಿತವಾಗಿದ್ದಾವೆ.
ಅದೇ ರೀತಿ ಇವತ್ತು ನೀವು ಒಂದು ಹೊಸ ನ್ಯೂಸ್ ಚಾನಲ್ನ ನೀವು ಇವತ್ತು ಏನು ಕರ್ನಾಟಕದ ಜನತೆಗೆ ಇವತ್ತೇನು ಇನಾಗ್ರೇಷನ್ ಮಾಡೋ ಮುಖಾಂತರ ತಾವೇನು ಹೊರಗಡೆ ತಂದಿದ್ದೀರಿ. ಆದರೆ ಇದರಲ್ಲಿ ನಿಮ್ಮ ಹೆಸರಲ್ಲೇ ಇದೆ ಗ್ಯಾರಂಟಿ ನ್ಯೂಸ್ ಅಂಥೇಳಿ. ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಸತ್ಯ. ಇವತ್ತೇನು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಅಂತ ಏನಿದೆ, ಅದೇ ರೀತಿ ಇವತ್ತಿನ ದಿವಸ ನಮ್ಮ ಯಾವುದೇ ಒಂದು ಈ 3 ಅಂಗಗಳನ್ನು ಸಹ ವೈಫಲ್ಯಗಳಿದ್ದರೆ 4ನೇ ಅಂಗ ಅಂತೇಳಿ ಇವತ್ತೇನು ಪತ್ರಿಕಾ ರಂಗ ಇದೆ, ಅಂಥ ಒಂದು ಅಂಗ ಇವತ್ತೇನು ತಾವೆಲ್ಲ ಇವತ್ತೇನು ಗ್ಯಾರಂಟಿ ನ್ಯೂಸ್ ಅಂತೇಳಿ ಇವತ್ತು ಕರ್ನಾಟಕದ ರಾಜ್ಯ ಜನತೆಗೆ ಇವತ್ತು ಹೊಸ ನ್ಯೂಸ್ ಚಾನಲ್ ಲಾಂಚ್ ಮಾಡಿದ್ದೀರಿ. ಜನತೆಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲಿ ತಪ್ಪುಗಳಾಗ್ತಾಯಿದೆ ಸಮಾಜದಲ್ಲಿ, ಯಾರು ಏನು ತೆರೆ ಹಿಂದೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಒಳ್ಳೆಯ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅಂಥವ್ರನ್ನ ಪ್ರಚಲಿತಕ್ಕೆ ತರತಕ್ಕಂಥದ್ದೇ ಗ್ಯಾರಂಟಿ ನ್ಯೂಸು ಅಂಥ ಒಂದು ಹೆಸರಲ್ಲೇ ಇದೆ. ಹಾಗಾಗಿ ಏನು ನಿಮ್ಮ ಚಾನಲ್ನ ಎಲ್ಲ ಮುಖ್ಯಸ್ಥರು ರಾಧಾ ಹಿರೇಗೌಡರು ಮೇಡಮ್ ಆದಿಯಾಗಿ ತಾವೇನು ಇವತ್ತೆಲ್ಲ ಇದ್ದೀರಿ, ತಾವು ಸಿಬ್ಬಂದಿ ವರ್ಗ ಭಾಳ ಜನ ಇದ್ದೀರಿ. ಆದರೆ ನಾವು ಏನೋ ಸಣ್ಣದಾಗಿರ್ಬೋದು ಚಾನಲ್ ಅಂತ ತಿಳ್ಕೊಂಡಿದ್ವಿ, ಆದರೆ ನೀವು ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಇದು ಒಂದು ಚಾನಲ್ನ ಲಾಂಚ್ ಮಾಡಿದ್ದೀವಿ. ಆದರೆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ, ರಾಜ್ಯದ ಜನತೆಗೆ ಒಳ್ಳೊಳ್ಳೆ ಸುದ್ದಿಗಳನ್ನ ಕೊಡೋಕ್ಕಾಗಲಿ. ಹಾಗಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಚಾನಲು ನಂಬರ್ 1 ಚಾನಲ್ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ಸರ್, ಗ್ಯಾರಂಟಿ ನ್ಯೂಸ್ಗೆ ಆಗಮಿಸಿದ್ದೀರಿ, ಗ್ಯಾರಂಟಿ ನ್ಯೂಸ್ಗೆ ಶುಭಾಶಯಗಳನ್ನ ಕೂಡ ಕೋರಿದ್ದೀರಿ. ಅದೇ ರೀತಿಯಾಗಿ ಒಂದೆರಡು ಮಾತುಗಳು ಗ್ಯಾರಂಟಿ ನ್ಯೂಸ್ ಬಗ್ಗೆ. ಗ್ಯಾರಂಟಿ ಚಾನಲ್ ಇದು ಶ್ರೀಮತಿ ರಾಧಾ ಹಿರೇಗೌಡ ಅವರ ನಾಯಕತ್ವದಲ್ಲಿ ಇವತ್ತು ಪ್ರಾರಂಭ ಆಗಿರೋ ಚಾನಲ್ ಇದು. ನನಗೆ ರಾಧಾ ಹಿರೇಗೌಡರು ನನಗೆ ಪಬ್ಲಿಕ್ ಟಿ ವಿನಲ್ಲಿ ರಂಗನಾಥ್ ಅವ್ರು ನನಗೆ ಪರಿಚಯ ಮಾಡಿದ್ದು. ಅವರು ಇದು ಯಾವತ್ತೂ ನಿಷ್ಠೂರ ಸತ್ಯ ನಿಷ್ಠೂರಕ್ಕೆ ಮತ್ತೊಂದು ಹೆಸರು ರಾಧಾ ಹಿರೇಗೌಡರು ಅಂತಲೂ ಹೇಳ್ಬೋದು. ಆ ಒಂದು ಇದರಿಂದ ಚಾನಲ್ ಕೂಡ ಹಾಗೇ ಬರಲಿ, ಅದೇ ಥರ ಇರಲಿ, ಜನಗಳೇ ನೋಡುವಂಥ ಅಚ್ಚುಮೆಚ್ಚಿನ ಚಾನಲ್ ಇದಾಗಲಿ ಅಂತ ಹೇಳಿ ಪ್ರತಿಯೊಬ್ಬ ವೀಕ್ಷಕರಿಗೂ ಚಾನಲ್ ಇದು ಹೌದಪ್ಪ ಗ್ಯಾರಂಟಿ ಚಾನಲ್ ನೋಡಬೇಕು ಅನ್ನೋ ಒಂದು ಇದನ್ನು ಹೇಳಿ ಚಾನಲ್ ಯಾವತ್ತೂ ಎಷ್ಟೆಲ್ಲ ಇದಾಗುತ್ತೆ, ಆದರೆ ಒಳ್ಳೊಳ್ಳೆ ಸುದ್ದಿ ಒಳ್ಳೆ ಇದನ್ನು ಕೊಟ್ಟಾಗ ಸತ್ಯವಾದ ಸುದ್ದಿ ಯಾವಾಗ ಹೆಚ್ಚು ಸತ್ಯವಾದ ನಿಷ್ಠುರವಾದ ಸುದ್ದಿನ ಆದಷ್ಟು ಇದು ಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯೂ ಇದಾಗದೆ ಎಲ್ಲ ರಾಜ್ಯ ಅಲ್ಲ ರಾಷ್ಟ್ರದಲ್ಲೇ ನಂಬರ್ 1 ಚಾನಲ್ ಗ್ಯಾರಂಟಿ ಚಾನಲ್ ಆಗಲಿ ಅಂತ ರಾಧಾ ಹಿರೇಗೌಡರು ಮತ್ತು ತಂಡಕ್ಕೆ ನಾನು ಶುಭಾಶಯ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ನಾವು ಗ್ಯಾರಂಟಿ ನ್ಯೂಸ್ ಚಾನಲ್ ಓಪನ್ ಅದೇ ಅಂದ್ಬಿಟ್ಟು ನಾವು ಮಂಡ್ಯದಿಂದ ಬಂದಿದ್ದೀವಿ. ಮಂಡ್ಯದಿಂದ ಬಂದು ನಾವು ಶುಭಾಶಯ ಕೋರೋಕ್ಕೆ ಅನ್ಕದೇ ಬಂದಿರೋದು. ಅದರಿಂದ ಗ್ಯಾರಂಟಿ ನ್ಯೂಸು ಒಳ್ಳೊಳ್ಳೆ ಸುದ್ದಿ ಕೊಡ್ತಾರೆ, ಒಳ್ಳೊಳ್ಳೆ ಇದು ಅಂತ ನಾವು ಆವಾಗಲೇ ಅಂದ್ಕೊಂಡಿದ್ದೀವಿ. ಅದು ಕರ್ನಾಟಕಾದ್ಯಂತ ಒಳ್ಳೆಯ ಜನಪ್ರಿಯತೆ ಗಳಿಸಿ ಜನಗಳ ವಿಶ್ವಾಸ, ಜನಗಳ ನಂಬಿಕೆ ಉಳಿಸ್ಕೊಂಡು ಒಳ್ಳೊಳ್ಳೆ ಬಡವರಿಗೆ ಒಳ್ಳೆ ನ್ಯಾಯ ಕೊಡಿಸೋಕೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದನ್ನು ಕೊಡಿಸ್ತಾರೆ ಅಂತ ಅನ್ನೋದು ನಮ್ಮ ನಂಬಿಕೆ ಅದೇ. ಅದರಿಂದ ಶುಭಾಶಯ ಕೋರ್ತಾಯಿದ್ದೀವಿ. ಸರ್, ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗ್ತಾ ಇದೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಒಂದೆರಡು ಮಾತು. ಗ್ಯಾರಂಟಿ ನ್ಯೂಸ್ ಏನಿವತ್ತು ಕರ್ನಾಟಕದ ಜನತೆಗೆ ಒಂದು ಗ್ಯಾರಂಟಿಯ ಸಮಾಚಾರ ಒಂದು ಸೇರಬೇಕಿದೆ, ಅದು ನಿಮ್ಮ ರೂಪವಾಗಿ ಸೇರಲಿ, ಎಲ್ಲ ಶುಭವಾಗಲಿ, ಸ್ವಚ್ಛವಾದ ಮತ್ತು ಕರೆಕ್ಟಾದ ನ್ಯೂಸ್ ತಾವು ಕೊಡ್ತೀರಾ ಅಂತ ಭಾವಿಸಿ ತಮ್ಮೆಲ್ಲ ಟೀಮ್ಗೆ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಾ ಇದೆ ಸರ್, ತುಂಬ ಖುಷಿ ವಿಚಾರ. ಮತ್ತು ಒಂದೆರಡು ಮಾತುಗಳು, ನೀವು ಕೂಡ ಬಂದಿರೋದು ನಮ್ಗೆ ತುಂಬ ಖುಷಿ ಆಯಿತು. ಧನ್ಯವಾದಗಳು ಮೇಡಮ್. ಈ ಗ್ಯಾರಂಟಿ ಟಿ ವಿ ಸ್ಟೇಷನ್ ಓಪನ್ ಆಗ್ತಾ ಇದೆ ನಮ್ಮ ಮಲ್ಲೇಶ್ವರದಲ್ಲಿ, ನಮಗೆಲ್ಲ ಭಾಳ ಸಂತೋಷವಾಗಿದೆ. ಮತ್ತು ಗ್ಯಾರಂಟಿ ಚಾನಲ್ಲು ಸುಮಾರು ಒಂದು 50 ವರ್ಷ ಬಾಳಲಿ ಅಂದ್ಬಿಟ್ಟು, ಬಾಳಿ ಸರ್ವಿಸ್ ಕೊಡಲಿ ಅಂದ್ಬಿಟ್ಟು ನಾವು ಶುಭ ಹಾರೈಸ್ತಾ ಇದ್ದೀವಿ ಮೇಡಮ್. 100 ವರ್ಷ ಬಾಳಲಿ ಮೇಡಮ್, 50 ವರ್ಷ ತೆಗೆದುಬಿಟ್ಟು ಲೈಫ್ ಲಾಂಗು ಗ್ಯಾರಂಟಿ ನ್ಯೂಸು 100 ವರ್ಷ ಬಾಳಲಿ ಅಂದ್ಬಿಟ್ಟು ಹಾರೈಸ್ತಾ ಇದ್ದೀವಿ ಮೇಡಮ್. ತಾಜಾತನ ಸುದ್ದಿಗಳನ್ನ ಬಿತ್ತರಿಸಲಿ, ಆದಷ್ಟು ಸಾರ್ವಜನಿಕರಿಗೆ ಹಾಗೂ ಪ್ರತಿಯೊಬ್ಬರಿಗೂ ನಿಜ ಸಂಗತಿ ತಿಳಿಸಿದ್ರೆ ಅದರಿಂದ ಕೆಲವೊಂದು ತಿದ್ಕೊಳ್ಳೋದಿದೆ, ಅದನ್ನು ತಿದ್ಕೋತಾರೆ, ಅದನ್ನು ಅಳವಡಿಸ್ಕೋತಾರೆ ಕೆಲವೊಂದು. ಈ ಥರ ಈ ಟಿ ವಿಯಿಂದ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸಿ ನಮ್ಮ 2 ಮಾತು ಮುಗಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಾ ಇದೆ, ನೀವು ಬಂದು ತುಂಬ ಖುಷಿ ಆಯಿತು ಸರ್. ಗ್ಯಾರಂಟಿ ನ್ಯೂಸ್ ಬಗ್ಗೆ ಒಂದೆರಡು ಮಾತು. ಈಗಿನ ಸಮಾಜದಲ್ಲಿ
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ರಾಜಕಾರಣಿಗಳು ಏನು ಗ್ಯಾರಂಟಿ ಅನ್ನೋ ಆಶ್ವಾಸನೆ ಕೊಡ್ತಾಯಿದ್ರು, ಇತ್ತೀಚಿನ ದಿನಗಳಲ್ಲಿ ಆ ವಿಶ್ವಾಸನ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಕಳ್ಕೊಂಡು ಬಿಟ್ಟಿದ್ದಾರೆ ಈಗಾಗಲೇ. ಈಗ ಗ್ಯಾರಂಟಿ ಬರೀ ಹೆಸರು ಮಾತ್ರ ರಾಜಕಾರಣಿಗಳಿಗೆ ಒಂದು ಸ್ಲೋಗನ್ನಾಗಿ ಉಳಿದಿದೆ ಮತ್ತು ಮತ ಬ್ಯಾಂಕಿಗೋಸ್ಕರ ಆ ಶಬ್ದನ ಉಪಯೋಗಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಸುದ್ದಿಯನ್ನು, ನೈಜತೆಯನ್ನು ಪರಾಮರ್ಶೆ ಮಾಡಿ ಜನರ ಗಮನಕ್ಕೆ ತಂದು ಸುದ್ದಿಯನ್ನು ಹೇಳುವಂತಹ ಗ್ಯಾರಂಟಿ ಇದೆಯಲ್ಲ, ಇದು ನಿಜವಾಗ್ಲೂ ಶ್ಲಾಘನೀಯ ಮತ್ತು ಇದು ಶಾಶ್ವತವಾದಂಥ ಗ್ಯಾರಂಟಿ. ಇದು ಡೂಪ್ಲಿಕೇಟ್ ರಾಜಕಾರಣಿಗಳ ಗ್ಯಾರಂಟಿ ಅಲ್ಲ ಇದು. ಆದ್ದರಿಂದ ನಮಗೆ ಈ ಗ್ಯಾರಂಟಿ ಮೇಲೆ ತುಂಬ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ಜನಪರವಾದಂಥ ಕಾಳಜಿಯಿಂದ ಸುದ್ದಿಗಳನ್ನು, ಆಮೇಲೆ ಸತ್ಯದ ಪರಾಮರ್ಶೆ ಮಾಡಿ ಬಿತ್ತರ ಮಾಡ್ತಕ್ಕಂಥ ಕಾರ್ಯ ನಮ್ಮ ರಾಧಾ ಹಿರೇಗೌಡರ ಮುಖಾಂತರ ಆಗ್ತಾ ಇದೆ. ಇದು ಶಾಶ್ವತವಾಗಿ ಉಳಿಲಿ ಅಂಥೇಳಿ ನನ್ನ ಹಾರೈಕೆ. ಧನ್ಯವಾದಗಳು. ಸೊ ಖುಷಿ ಆಯಿತು ನೀವು ಬಂದಿದ್ದು. ಒಂದೆರಡು ಮಾತುಗಳನ್ನ ಆಡೋದಾದರೆ, ಈ ಗ್ಯಾರಂಟಿ ಅನ್ನೋ ಪದವನ್ನು ಅಂತೀವಿ ಆಯ್ಕೆ ಮಾಡಿರೋದು ಬಹಳ ಸಮಯೋಚಿತವಾಗಿದೆ. ಇಂಥ ಪದವನ್ನು ಈಗ ಭಾಳ ಜನ ರಾಜಕಾರಣಿಗಳು ದುರ್ಬಳಕೆ ಮಾಡ್ಕೋತಾರೆ. ಈ ದುರ್ಬಳಕೆಯನ್ನು ಹೋಗಲಾಡಿಸ್ಬೇಕಾದ್ರೆ ಶ್ರೀಮತಿ ರಾಧಾ ಹಿರೇಗೌಡರಂತಹ ಪ್ರತಿಭಾನ್ವಿತ ವರದಿಗಾರರು, ಎಡಿಟರು ಇವರೆಲ್ಲ ಇದ್ದರೆ ಮಾತ್ರ ಇದು ಬದಲಾವಣೆ ಆಗುತ್ತೆ, ಈ ಪದಕ್ಕೆ ಅರ್ಥ ಬರುತ್ತೆ ಅಂತ ನನ್ನ ಅನಿಸಿಕೆ. ಇದರಿಂದ ಸಮಾಜಕ್ಕೆ ಬಹಳ ಒಳ್ಳೆಯದಾಗುತ್ತೆ. ಎಸ್ಪೆಷಲಿ ಈ ಗ್ಯಾರಂಟಿ ಎಲ್ಲ ಚಾನಲ್ಗಳನ್ನು ಮೀರಿಸಬೇಕು ಅಂತ ಉತ್ತಮವಾದ ಗ್ಯಾರಂಟಿ ಚಾನಲ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಸರ್, ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಾ ಇದೆ. ನೀವು ಬಂದಿದ್ದು ತುಂಬಾ ಖುಷಿ ಆಯಿತು. ನಿಮಗೆ ಪತ್ರಿಕೋದ್ಯಮದ ಬಗ್ಗೆ ಹೇಳುವಂಥದ್ದು ಮಾತೇನೂ ಇಲ್ಲ, ಬಟ್ ಆದರೂ ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ ಬಗ್ಗೆ ಏನು ಹೇಳ್ತೀರಿ ಅಂತ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಬೇಸಿಕಲಿ ಗ್ಯಾರಂಟಿ ಅನ್ನೋ ಹೆಸರಲ್ಲೇ ಒಂದು ಭರವಸೆ ಇದೆ. ಗ್ಯಾರಂಟಿ ಯಶಸ್ಸು ಸಿಗಲಿ ಅನ್ನೋದು ಒಂದಾದರೆ, ಗ್ಯಾರಂಟಿ ಒಳ್ಳೇದು ಮಾಡಿ ನೀವು. ಬಿಕಾಸ್ ಮೀಡಿಯಾಗೆ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಶಕ್ತಿ ಎಲ್ಲ ಇದೆ. ಮತ್ತು ಈಗ ಮೀಡಿಯಾ ಬಗ್ಗೆ ಜನ, ಅಂದರೆ ನಾನೊಬ್ಬ ಮೀಡಿಯಾ ಪರ್ಸನ್ ಆಗಿ ಕೂಡ ಈ ಮಾತು ಹೇಳ್ತಾ ಇದ್ದೀನಿ, ಜನರಿಗೆ ಮೀಡಿಯಾ ಬಗ್ಗೆ ಒಂದು ಹಂತದ ನಂಬಿಕೆ ಕಡಿಮೆ ಆಗಿದೆ. ಮುಂಚೆ ಏನು ಮೀಡಿಯಾದಲ್ಲಿ ಬಂದ ತಕ್ಷಣ ಅದು ನಿಜ ಅನ್ಕೋತಿದ್ರು, ಇವತ್ತು ಅದು ಒಂದು ಸ್ವಲ್ಪ ಶಿಥಿಲ ಆಗಿದೆ. ಸೊ ಹೀಗಾಗಿ ಹೊಸದಾಗಿ ಬರುವಂಥ ಚಾನಲ್ಗಳಿಗೆ ಸಕ್ಸಸ್ ಕಾಣಬೇಕು, TRP ಬರಬೇಕು ಅನ್ನೋದು ಇದ್ದೇ ಇರುತ್ತೆ. ಬಿಸ್ನೆಸ್ ಇದು ಬೇಸಿಕಲಿ. ಅದ್ರ ಜೊತೆಗೆ ಜನರಿಗೆ ನಾವು ಒಳ್ಳೇದು ಮಾಡಬೇಕು, ಅಂದರೆ ಯಾವುದೇ ಭೇದ ಭಾವ ಮಾಡದೆ ನಾವು ಸುದ್ದಿಗಳನ್ನ ಕೊಡಬೇಕು. ಮತ್ತು ಯಾವಾಗಲೂ ನನ್ನ ಪ್ರಕಾರ ನಾವು ದುರ್ಬಲರ ಜೊತೆಗಿರಬೇಕು, ಮಹಿಳೆಯರ ಜೊತೆಗಿರಬೇಕು, ಮಕ್ಕಳ ಜೊತೆಗಿರಬೇಕು, ವೃದ್ಧರ ಜೊತೆಗಿರಬೇಕು, ಹಳ್ಳಿಗರ ಜೊತೆಗಿರಬೇಕು. ಓಕೆ, ಅದ್ರ ಜೊತೆಗೆ ನಾವು ಇದೆಲ್ಲ ಹೇಳ್ತಾನೆ ನಾವು ಮುಂದೆ ನೋಡಬೇಕು. ಯಾವಾಗಲೂ ಹಿಂದೆ ನೋಡೋದ್ರಲ್ಲಿ ನಂಗೆ ಇಷ್ಟ ಇಲ್ಲ. ಒಂದಷ್ಟು ನಮ್ಮ ಸಮಸ್ಯೆಗಳು ನಮ್ಮ ದೇಶದಲ್ಲಿದೆ, ನಮ್ಮ ಸಮಾಜದಲ್ಲಿದೆ, ಬಟ್ ಅದ್ರ ಬಗ್ಗೆನೇ ಕೊರ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ನನಗದು ಇಷ್ಟ ಆಗಲ್ಲ. ಅದು ನಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು ಆ ತಪ್ಪುಗಳನ್ನ ಇನ್ನೊಂದು ಸಲ ಮಾಡಬಾರ್ದು ಅಂತ ನಾವು ಅಂದ್ಕೊಂಡು ಮುಂದೆ ನೋಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಒಂದು ಸಮಾಜ ಆಗಿ ನಾವೇ ಹೇಗೆ ಮುನ್ನುಗ್ತಾ ಇದ್ದೀವಿ, 21ನೇ ಶತಮಾನ ಭಾರತ ಶತಮಾನ ಅಂತ ನಾವು ಯಾವಾಗ ಅನ್ಕೋತೀವಿ. ಸೊ ಆ 21ನೇ ಶತಮಾನ ಭಾರತ ಶತಮಾನ ಅಥವಾ ವಿಶ್ವಗುರು ಅಂತ ನಾವೇನು, ಅದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಏನು, ಮೀಡಿಯಾ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ನಾವು ಯೋಚನೆ ಮಾಡಬೇಕು. ಆವಾಗ ನಾವು, ನನಗನ್ಸುತ್ತೆ, ಒಳ್ಳೆ ಸುದ್ದಿಗಳನ್ನ ಕೊಡೋಕ್ಕೆ ಸಾಧ್ಯ, ಪಾಸಿಟಿವ್ ಸುದ್ದಿಗಳನ್ನ ಕೊಡೋಕ್ಕೆ ಸಾಧ್ಯ, ಪಾಸಿಟಿವ್ ಆ್ಯಂಗಲಲ್ಲಿ ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ, ಮತ್ತು ನಾವು ನಿಜವಾಗ್ಲೂ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ಸಾಧ್ಯ. ಸೊ ಆ ಹಿನ್ನೆಲೆಯಲ್ಲಿ ಗ್ಯಾರಂಟಿ ನ್ಯೂಸ್ ಏನು ನೀವು ಮಾಡಿದಿರಿ, ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಸರ್, ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಾ ಇದೆ. ಸೊ ನೀವು ಬಂದಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಏನು ಹೇಳ್ತೀರಿ? ಗ್ಯಾರಂಟಿ ಚಾನಲ್ ಗ್ಯಾರಂಟಿಯಾಗಿ ಸಕ್ಸಸ್ ಆಗುತ್ತೆ, ಅದ್ಭುತವಾಗಿ ಯಶಸ್ವಿ ಆಗುತ್ತೆ. ಇಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ಸ್ನೇಹಿತರು, ಅನುಭವಿಸ್ತಾರೆ, ಎಲ್ಲರೂ ತುಂಬ ಸೀನಿಯರ್ಗಳು. ಆದ್ದರಿಂದ ಗ್ಯಾರಂಟಿ ಚಾನಲ್ ಅದ್ಭುತವಾಗಿ ಯಶಸ್ವಿ ಆಗುತ್ತೆ. ಆಗಲಿ, ನಮ್ಮ ಆಶೀರ್ವಾದ ಯಾವಾಗಿರುತ್ತೆ, ನಿಮ್ಮ ಗ್ಯಾರಂಟಿ ಚಾನಲ್ ನಾವು ಯಾವತ್ತೂ ಎಲ್ಲ PROಗಳು ಇರ್ತೀವಿ ಅಂತ ಕೇಳ್ಕೊತೀವಿ. ಇನ್ನು ಗ್ಯಾರಂಟಿ ಅನ್ನೋ ಒಂದು ವಿಚಾರ ಏನಿದೆ, ಒಂದು ಲೈನ್, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಎಲ್ರಿಗೂ ಒಂಥರ ಇದು ಡಿಫ್ರೆಂಟ್ ಆಗಿದೆ ಅಂತ ಕೂಡ ಹೇಳಿ. ಏನಿಲ್ಲ, ಆಲ್ರೆಡಿ ಗ್ಯಾರಂಟಿ ಸರ್ಕಾರ ಎಲ್ಲ ಗ್ಯಾರಂಟಿಗಳನ್ನೂ ಕೊಟ್ಟು ಸಕ್ಸಸ್ ಆಗಿದೆ, ಎಲ್ಲ ಹೆಣ್ಣುಮಕ್ಕಳ ಮನಸ್ಸುಗಳನ್ನ ಗೆದ್ದಿದೆ. ಹಾಗೆ ಈ ಚಾನಲ್ಲು ಕೂಡ ಹೆಣ್ಮಕ್ಳ ಮನಸ್ಸು ಹೆಚ್ಚಾಗಿ ಗೆದ್ದು ಒಳ್ಳೆ ಗ್ಯಾರಂಟಿ ಚಾನಲ್ ಆಗಲಿ ಅಂತೇಳಿ ನನಗೆ ಒಳ್ಳೆ ಗ್ಯಾರಂಟಿ ಸುದ್ದಿಗಳನ್ನ ಕೊಡ್ತೀರ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಮೇಡಮ್.